So, I am Dr. Meenakumari from Department of Environmental Science. Today, I am going to talk about open elective paper environmental pollutions. So today I am going to talk about the unit 2, 3 and 4. So, unit 3 is noise pollution and unit 4 is soil pollution. So, what is noise pollutions? Why we are disturbed by the noise? So, now I am going to explain in detail about the noise pollution. The sound is a vibration that propagates as a mechanical waves of a pressure and displacement through some medias like air and water. The sound refers to only these vibrations with a frequency that we are within the range of hearing for a human beings. The sound means the sound which is unwanted and disturbed only the quality of life is known as noise. So, noise pollution may be defined as any unwanted sound dumped into a atmosphere leading to health hazard is disturb the human health and environment, that is called noise pollution. ಸೊ ಶಬ್ದ ಮಾಲಿನ್ಯ ಅಂತ ಹೇಳಿದ್ರೆ ಯಾವುದೇ ಒಂದು ಶಬ್ದ ಕೇಳೋದಕ್ಕೆ ನಮಗೆ ಅಹಿತಕರವಾಗಿ ಇರಬೇಕು. ಆ ಶಬ್ದದಿಂದ ಮನುಷ್ಯನಿಗೆ ಮತ್ತು ಪರಿಸರಕ್ಕೆ ತೊಂದರೆ ಆಗಬೇಕು, ಅದನ್ನು ನಾವು ಶಬ್ದ ಮಾಲಿನ್ಯ ಅಂತ ಹೇಳ್ತೀವಿ. ಸೊ ಸಮ್ಟೈಮ್ಸ್ ದ ಸೌಂಡ್ ವಿಲ್ ಬಿ ವೆರಿ ಹೈ. ನಾವು ತುಂಬ ಖುಷಿಯಾಗಿರುವಾಗ, ನಾವು ಮಾನಸಿಕವಾಗಿ ಚೆನ್ನಾಗಿರುವಾಗ ಎಷ್ಟು ಸೌಂಡ್ ಆದರೂ ನಮಗೆ ಅದು ಡಿಸ್ಟರ್ಬ್ ಅಂತ ಅನಿಸಲ್ಲ. ಸೊ ಸೌಂಡು ತುಂಬ ನಾವು ಡಿಸ್ಟರ್ಬ್ ಆಗಿದ್ದಾಗ, ನಮಗೆ ಮೆಂಟಲಿ ನಾವು ಸ್ಟ್ರೆಸ್ಸಲ್ಲಿರುವಾಗ ಒಂದು ಸ್ಮಾಲ್ ಸೌಂಡ್ ಕೂಡ ವಿ ಗೆಟ್ ಇರಿಟೇಟ್ ಬೈ ಸ್ಮಾಲ್ ಸೌಂಡ್. ಸೊ ಹಾಗಾಗಿ ನಾಯ್ಸ್ ಪೊಲ್ಯೂಷನ್ ಅಂತ ಹೇಳುವಾಗ, ಸೊ ನಾಯ್ಸ್ ಪೊಲ್ಯೂಷನ್ ಮೈ ಬಿ ಡಿಫೈನ್ಡ್ ಆಸ್ ಎನಿ ಅನ್ವಾಂಟೆಡ್ ಸೌಂಡ್ ಡಂಪ್ಡ್ ಇನ್ ಟು ಎ ಅಟ್ಮಾಸ್ಫಿಯರ್ ಲೀಡಿಂಗ್ ಟು ಹೆಲ್ತ್ ಹಜಾರ್ಡ್ ಆ್ಯಂಡ್ ಇಟ್ ಡಿಸ್ಟರ್ಬ್ ದ ಹ್ಯೂಮನ್ ಹೆಲ್ತ್ ಆ್ಯಂಡ್ ಎನ್ವೈರ್ನ್ಮೆಂಟ್, ದಟ್ ಈಸ್ ಕಾಲ್ಡ್ ನಾಯ್ಸ್ ಪೊಲ್ಯೂಷನ್. ಯಾವುದೇ ಒಂದು ಶಬ್ದ ಕೇಳಲು ಅಹಿತಕರವಾಗಿದ್ದು ಮನುಷ್ಯನಿಗೆ ಮತ್ತು ಪರಿಸರಕ್ಕೆ ತೊಂದರೆನುಂಟು ಮಾಡುತ್ತೋ ಅದೆಲ್ಲದೂ ಕೂಡ ಶಬ್ದ ಮಾಲಿನ್ಯ. So, noise pollutions now we broadly classified into 3 types of noise pollution. One is natural, another one is man-made, and living beings also create some noise. So, what is natural noise pollution? ಪ್ರಾಕೃತಿಕವಾಗಿ ಹೇಗೆ ಶಬ್ದ ಮಾಲಿನ್ಯ ಆಗುತ್ತೆ, ಮಾನವನಿಂದ ಹೇಗೆ ಆಗುತ್ತೆ, ಹಾಗೆ ಸಾಕು ಪ್ರಾಣಿಗಳಿಂದ ಲಿವಿಂಗ್ ಬೀಯಿಂಗ್ಸ್ ಅಂದರೆ ಅನಿಮಲ್ಸು ಮತ್ತು ಬರ್ಡ್ಸಿಂದ ಹೇಗಾಗುತ್ತೆ ಅಂತ. ಸೊ ಬೇಸಿಕಲಿ ದ ನ್ಯಾಚುರಲ್ ನಾಯ್ಸ್ ಪೊಲ್ಯೂಷನ್ಸ್ ಅಂತ ಹೇಳುವಾಗ ವಾಲ್ಕೆನೋಸ್, ಅರ್ಥ್ಕ್ವೇಕ್, ವಿಂಡ್ ಬ್ಲೋ ಆ್ಯಂಡ್ ದೆನ್ ವಾಟರ್ಫಾಲ್, ಇದೆಲ್ಲ ಪ್ರಾಕೃತಿಕವಾಗಿ ಆಗೋದು. ಹೆವಿ ರೈನ್, ಜಾಸ್ತಿ ಮಳೆ ಬರುವಾಗ ಶಬ್ದ ಉಂಟಾಗುತ್ತೆ, ಹಾಗೆ ಜಾಸ್ತಿ ಗಾಳಿ ಬೀಸುವಾಗ ಶಬ್ದ ಮಾಲಿನ್ಯಕ್ಕೆ ಒಳಗಾಗುತ್ತೆ. ವಾಲ್ಕೆನೋ ಆಗುವಾಗ, ಅದು ಎರಪ್ಟ್ ಆಗುವಾಗ ಶಬ್ದ ಬರುತ್ತೆ, ಆಗ ಕೂಡ ನಮಗೆ ಶಬ್ದ ಮಾಲಿನ್ಯ ಆಗುತ್ತೆ. ಮತ್ತು ಅರ್ಥ್ಕ್ವೇಕ್, ಭೂಮಿ ನಡುಕ ಉಂಟಾದಾಗ ಎಷ್ಟೊಂದು ಕಡೆ ಬಿಲ್ಡಿಂಗ್ಸ್ ಎಲ್ಲ ಕೊಲ್ಯಾಪ್ಸ್ ಆಗುವಾಗ ಶಬ್ದ ಮಾಲಿನ್ಯ ಆಗುತ್ತೆ. ಸೊ ಇದನ್ನು ನಾವು ವಾಟರ್ಫಾಲ್, ಜೋರಾಗಿ ನೀರು ದುಮ್ಮಿಕ್ಕಿ ಹರಿಯುವಾಗಲೂ ಕೂಡ ನಮಗೆ ಶಬ್ದ ಮಾಲಿನ್ಯಕ್ಕೆ ಒಳಗಾಗುತ್ತೆ. ಸೊ ದೀಸ್ ಆರ್ ದ ನ್ಯಾಚುರಲ್ ನಾಯ್ಸ್ ಪೊಲ್ಯೂಷನ್ಸ್, ಅಂದರೆ ಪ್ರಾಕೃತಿಕವಾಗಿ ಉಂಟಾಗುವಂತಹ ಶಬ್ದ ಮಾಲಿನ್ಯಗಳು. ಇದನ್ನು ನಾವು ಯಾವತ್ತೂ ವಿ ಕಾಂಟ್ ಗೆಟ್ ರಿಡ್ ಆಫ್ ದೆಮ್, ಯಾವತ್ತೂ ನಾವು ಇದನ್ನು ಸಡನ್ನಾಗಿ ತಡೆ ಹಿಡಿದು ಮಾಡೋಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಸೊ ವಾಟ್ ಆರ್ ದ ಮ್ಯಾನ್-ಮೇಡ್ ಸೋರ್ಸಸ್ ಟು ಇನ್ಫ್ಲೂಯೆನ್ಸ್ ದ ನಾಯ್ಸ್ ಪೊಲ್ಯೂಷನ್? ಸೊ ಮ್ಯಾನ್-ಮೇಡ್ ಸೋರ್ಸಸ್ ಲೈಕ್ ದ ಇಂಡಸ್ಟ್ರೀಸ್, ವೆಹಿಕಲ್ಸು ಆ್ಯಂಡ್ ಹೋಮ್ ಅಪ್ಲಯನ್ಸಸ್, ಮನೆಯಲ್ಲಿ ಉಪಯೋಗಿಸುವಂತಹ ಎಲ್ಲ ಥರವಾದಂತಹ ವಸ್ತುಗಳು, ಹಾಗೆ ಕೈಗಾರಿಕೆಗೆ ಬಳಸುವಂತಹ ಎಲ್ಲ ಥರ ಮೆಷಿನರೀಸ್ ಐಟಮ್ಸ್ ಏನಿರುತ್ತೆ ಅದೆಲ್ಲದೂ ಕೂಡ ಶಬ್ದ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಹಾಗೆ ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ ವೆಹಿಕಲ್ಸ್, ಎಷ್ಟೊಂದು ಏರೋಪ್ಲೇನ್ಸ್ ಆಗಿರ್ಬೋದು, ಜೆಟ್ ಪ್ಲೇನ್ ಆಗಿರ್ಬೋದು, ಹಾಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ವೆಹಿಕಲ್ಸು, ಟ್ರೈನು, ಆ ಥರ ಎಲ್ಲದೂ ಕೂಡ ನಮಗೆ ಮಾನವನಿಂದ ಉಂಟಾಗುವಂತಹ ಶಬ್ದ ಮಾಲಿನ್ಯದಲ್ಲಿ ಈ ಇಂಡಸ್ಟ್ರೀಸು, ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಹೌಸ್ ಹೋಲ್ಡ್ ನಾಯ್ಸಸ್ ಕೂಡ ಸೇರುತ್ತೆ. ಆ್ಯಂಡ್ ದೆನ್ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳಿದ್ರೆ ಸಾಕು ಪ್ರಾಣಿಗಳಿಂದ ಉಂಟಾಗುವಂತಹ ಶಬ್ದ ಮಾಲಿನ್ಯ ಅಂತ. ಈಗ ಕಾಗೆ, ಸಮ್ಟೈಮ್ಸ್ ಕಾಗೆ ಬಡ್ಕೊಳ್ತಾ ಇರುತ್ತೆ, ಆವಾಗ ನಮಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಅದು ನಮಗೆ ಇರಿಟೇಟ್ ಆಗುತ್ತೆ, ಸ್ಲೀಪ್ ಮಾಡೋಕ್ಕೆ ಮತ್ತು ರೀಡಿಂಗ್ ಮಾಡೋಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗೆ ಬಾರ್ಕಿಂಗ್ ಸೌಂಡ್ ಫಾರ್ ಡಾಗ್, ನಾಯಿ ಬೊಗಳುವಾಗಲೂ ಕೂಡ ತೊಂದರೆ ಆಗುತ್ತೆ. ಹಾಗೆ ಲಯನ್, ಚೀತಾ, ಲೆಪರ್ಡ್. ಸೊ ಇದು ಸೋ ಮೆನಿ ವೆರೈಟೀಸ್ ಆಫ್ ನಾಯ್ಸ್ ಪೊಲ್ಯೂಷನ್ಸ್ ಆರ್ ಕ್ರಿಯೇಟೆಡ್ ಬೈ ದ ಲಿವಿಂಗ್ ಅನಿಮಲ್ಸ್ ಆಲ್ಸೋ. So these are the 3 major causes for the noise pollution. So on the basis of this we classified the sources of noise. Sources of noise ಅಂದರೆ ಮೇಯ್ನಾಗಿ ಶಬ್ದ ಮಾಲಿನ್ಯ ಉಂಟಾಗೋಕ್ಕೆ ಏನೇನು ಕಾರಣಗಳು ಅಂತ ಹೇಳೋದನ್ನು ವಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಅ ಯೂಸೇಜ್. ನಾವು ಏನೇನು ಯೂಸ್ ಮಾಡ್ತೀವಿ, ಯಾವುದ್ರ ಮೇಲೆ ಶಬ್ದ ಮಾಲಿನ್ಯ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನಾವು ಮಾಡ್ತೀವಿ. ಸೊ ಹಾಗಾಗಿ ವಿ ಕ್ಲಾಸಿಫೈಡ್ ದ ನಾಯ್ಸ್ ಆನ್ ದ ಬೇಸಿಸ್ ಆಫ್
the natural, man-made and animals, this noise will be separated from transportation noise, ಮತ್ತು ಇಂಡಸ್ಟ್ರಿಯಲ್ ನಾಯ್ಸ್ ಆ್ಯಂಡ್ ದೆನ್ ಹೌಸ್ ಹೋಲ್ಡ್ ನಾಯ್ಸ್ ಆ್ಯಂಡ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ನಾಯ್ಸ್. ಟ್ರಾನ್ಸ್ಪೋರ್ಟೇಷನ್ ಅಂದರೆ ವೆಹಿಕಲ್ಸಿಂದ ಏನೇನೆಲ್ಲ ನಾವು ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಯೂಸ್ ಮಾಡ್ತೀವೋ ಅದರಿಂದ ಬರುವಂತಹ ಶಬ್ದ ಮಾಲಿನ್ಯ. ಹಾಗೆ ಹೌಸ್ ಹೋಲ್ಡ್ ಅಂದರೆ ಮನೆಗಳಲ್ಲಿ ನಾವು ಏನೇನು ಉಪಯೋಗಿಸ್ತೀವಿ ಅದರಿಂದ ಬರುವಂತಹ ಶಬ್ದ ಮಾಲಿನ್ಯ. ಆ್ಯಂಡ್ ದೆನ್ ಕ್ರಾಕರೀಸ್ ನಾಯ್ಸ್, ಪಟಾಕಿಗಳನ್ನು ಸಿಡಿಸುವಿಕೆಯಿಂದ ಬರುವಂತಹ ಶಬ್ದ ಮಾಲಿನ್ಯ. ಹಾಗೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಏನಾದರೂ ಫಂಕ್ಷನ್ಸ್ ಇರುತ್ತೆ, ಆ ಥರ ಟೈಮಲ್ಲಿ ನಾವು ಯೂಸ್ ಮಾಡುವಂತಹ ವಸ್ತುಗಳಿಂದ ಉಂಟಾಗುವಂತಹ ಶಬ್ದ ಮಾಲಿನ್ಯ ಅಂತ ದ ಸೋರ್ಸಸ್ ಆಫ್ ನಾಯ್ಸನ್ನು ವಿ ಬೈಫರ್ಕೇಟ್. ಸೊ ದ ಟರ್ಮಿನಾಲಜಿ ವಿ ಯೂಸ್ಡ್ ಫಾರ್ ದ ನಾಯ್ಸ್ ಪೊಲ್ಯೂಷನ್ ಬೇಸಿಕಲಿ frequency, intensity and decibel we are using to measure the noise. So the frequency means the frequency is a number of cycles repeated in a unit time duration. ಎಷ್ಟು ಟೈಮು ಆ ಶಬ್ದ ರಿಪೀಟ್ ಆಗಿ ಬಂದು ನಮ್ಮನ್ನು ಸೇರಿಸುತ್ತೆ ಅಂತ ಹೇಳೋದಕ್ಕೆ ವಿ ಕಾಲ್ ಇಟ್ ಎಸ್ ಎ ಫ್ರೀಕ್ವೆನ್ಸಿ. ಇದು ಯಾವಾಗಲೂ ಡಿಪೆಂಡಿಂಗ್ ಅಪಾನ್ ದ ಹೇರ್ ಕೆಪ್ಯಾಸಿಟಿ, ಗಾಳಿ ಹೇಗೆ ಪಾಸ್ ಆಗುತ್ತೋ ಅದ್ರ ಮೇಲೆ ಇಟ್ ಡಿಪೆಂಡ್ಸ್ ಆಗಿರುತ್ತೆ. ಇಂಟೆನ್ಸಿಟಿ ಆಫ್ ದ ಸೌಂಡ್, ದ ಸೌಂಡ್ ಇಂಟೆನ್ಸಿಟಿ ಆಲ್ಮೋಸ್ಟ್ ಅಮೌಂಟ್ ಆಫ್ ಎನರ್ಜಿ ರಿಸೀವ್ಡ್. ನಾವು ಎಷ್ಟು ಅಮೌಂಟ್ ಆಫ್ ಎನರ್ಜಿಯನ್ನು, ಈಗ ನಾನು ಮಾಡ್ತಿರೋ ಪಾಠದ್ದು ಒಂದು ಸೌಂಡನ್ನು ನೀವು ಎಷ್ಟು ಎನರ್ಜಿಯನ್ನು ಈಚ್ ಪರ್ಸನ್ಸ್ ರಿಸೀವ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡಿಂಗ್ ಅಪಾನ್ ದ ಇಂಟೆನ್ಸಿಟಿ. ಸೊ ವಾಟ್ ಈಸ್ ಡೆಸಿಬಲ್? ಡೆಸಿಬಲ್ ಮೀನ್ಸ್ ದ ಡೆಸಿಬಲ್ ಈಸ್ ಡಿಫೈನ್ಡ್ ಆಸ್ ದ ಲಾಗರಿದಮ್ ಆಫ್ ದ ಬೇಸ್ ಆಫ್ ದ 10th to ratio ಆಫ್ 2 ಇಂಟೆನ್ಸಿಟಿ. ಎರಡೂ ಇಂಟೆನ್ಸಿಟಿ ಏನಿರುತ್ತೆ ಅದರದ್ದು 10th ರೇಷಿಯೋನ ವಿ ಕಾಲ್ ಇಟ್ ಎಸ್ ಎ ಡೆಸಿಬಲ್ ಅಂತ ನಾವು ಕರಿತೀವಿ. ಸೊ ಬೇಸಿಕಲಿ ನಾವು ಸೌಂಡನ್ನು ಮೆಜರ್ ಮಾಡಬೇಕಾದ್ರೆ ವಿ ಯೂಸಿಂಗ್ ಎ ಸ್ಕೇಲ್ ಡೆಸಿಬಲ್. ವೈ ವಿ ಯೂಸ್ ದ ಸ್ಕೇಲ್ ಡೆಸಿಬಲ್? ಡೆಸಿಬಲ್ ಅನ್ನೋ ಸಿಂಬಲನ್ನೇ ಯಾಕೆ ಯೂಸ್ ಮಾಡಬೇಕು ನಾವು? ಯಾವಾಗಲೂ ಬೇರೆ ಮಿಲಿಗ್ರಾಮ್ಸ್ ಪರ್ ಲೀಟರನ್ನು ನಾವು ಯಾಕೆ ಯೂಸ್ ಮಾಡಲ್ಲ ಅಂತ ಹೇಳಿದರೆ, ಸಪೋಸ್ ಫಾರ್ ಎಕ್ಸಾಂಪಲ್ ಈಗ 1 ಲೀಟರ್ ಕೆಪಾಸಿಟಿ ಆಫ್ ವಾಟರ್ ತಗೊಂಡು ಅದನ್ನು 1 kg of salt will be diluted in that water ಅಂತ ಹೇಳುವಾಗ, ಸೊ ಹೌ ಮಚ್ ಆಫ್ ಸಾಲ್ಟ್ ವಿಲ್ ಬಿ ಡಿಸಾಲ್ವ್ಡ್ ಇನ್ ದಿಸ್ ವಾಟರ್ ಅಂತ ಹೇಳಿದ್ರೆ ನಾವು ಈಸಿ ಟು ಟೆಲ್ 1 kg ಹೇಳ್ತೀವಿ. ಸೊ ಸೇಮ್ ಡೈಲ್ಯೂಟೆಡ್ ಏನು ಮಾಡಿದ್ವಿ 1 kg ಆಫ್ ಸಾಲ್ಟನ್ನು ಎಗೈನ್ ಇಟ್ ಟೇಕ್ 100 ml ಆಫ್ ಸ್ಯಾಂಪಲ್ನ ತಗೊಂಡು 1000 mlಗೆ ಡೈಲ್ಯೂಟ್ ಮಾಡುವಾಗ ಹೌ ಮಚ್ ಆಫ್ ಸಾಲ್ಟ್ ವಿಲ್ ಬಿ ಡಿಸಾಲ್ವ್ಡ್ ಇನ್ ದಿಸ್ ವಾಟರ್ ಅಂದರೆ ಈಸಿ ಟು ಸೇ 100 milligrams ಆಫ್ 100 mg ಆಫ್ ಸಾಲ್ಟ್ ವಿಲ್ ಬಿ ಡಿಸಾಲ್ವ್ಡ್ ಇನ್ ದಿಸ್ ವಾಟರ್. ದಿಸ್ ಈಸ್ ಈಸಿ ಟು ಸೇ milligrams per liter. ಬಟ್ ದ ಸೌಂಡ್ ಇಂಟೆನ್ಸಿಟಿನ ವಿ ಕಾಂಟ್ ಸೇ ಈ ಥರ mg per liter ಥರ ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ದ ಸೆನ್ಸಿಟಿವಿಟಿ ಆಫ್ ದ ಹ್ಯೂಮನ್ ಇಯರ್ಸ್ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ ಆರ್ ಪಿಚ್ ಆಫ್ ದ ಸೌಂಡ್. ಯಾವಾಗಲೂ ಒಂದು ಮನುಷ್ಯಂದು ಆಡಿಯಬಲ್ ಕೆಪಾಸಿಟಿ ಆಫ್ ದ ಪರ್ಸನ್ ವಿಲ್ ಬಿ ವೇರಿ ಫ್ರಮ್ 1% ಟು ಅನದರ್ ಪರ್ಸನ್. ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಕೇಳುವಂತಹ ಈ ಸೌಂಡಿನ ಕೆಪಾಸಿಟಿ ಬೇರೆ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ಇವಾಗ ನಮಗೆ ಗ್ಲಾಸ್ ಒಳಗಡೆ ಯಾರಾದರೂ ಕ್ಯಾಬಿನಲ್ಲಿ ಕೂತ್ಕೊಂಡಿರ್ತಾರೆ, ಆಗ ನಾವೇನೋ ಕೇಳ್ತಿರ್ತೀವಿ, ಗ್ಲಾಸ್ ಓಪನ್ ಇಲ್ಲ ಅಂತಂದರೆ ಏರ್ ಪಾಸ್ ಆಗಲ್ಲ. ಸೊ ಏರ್ ಎಲ್ಲಿ ಪಾಸ್ ಆಗಲ್ವಾಗ ಸೌಂಡು ಆಟೋಮೆಟಿಕಲಿ ಸೌಂಡ್ ಪಾಸ್ ಆಗಲ್ಲ. ಸೊ ಆಗ ನಾವು ಎಷ್ಟು ಕಿರ್ಚಿದ್ರೂ ಅವ್ರಿಗೆ ಶಬ್ದ ನಮಗೆ ಕೇಳಿಸೋದೇ ಇಲ್ಲ. ಸೊ ಲೈಕ್ ದಟ್ ಈಗ ನಾನು ಮಾಡ್ತಾ ಇರೋ ಪಾಠ ಸಮ್ಟೈಮ್ಸ್ ಸಮ್ ಪೀಪಲ್ಸ್ಗೆ ಯಾರು ಇರಿಟೇಟ್ ಆಗೋರಿಗೆ ಇದು ವಾಯ್ಸು ಜಾಸ್ತಿ ಅಂತ ಅನಿಸುತ್ತೆ. ಸಮ್ ಪೀಪಲ್ಸ್ ಇಂಟ್ರೆಸ್ಟಿಂದ ಕೇಳುವಾಗೆ ದಿಸ್ ಈಸ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ. ಹಾಗೆ ನಾವು ಹೇಗೆ ನಮ್ಮದು ಸೈಕಲಾಜಿಕಲ್ ಫೀಲಿಂಗ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್ ಹೇಗಿರುತ್ತೋ ಮತ್ತು ಆಡಿಬಲ್ ಕೆಪಾಸಿಟಿ ಆಫ್ ದ ಪರ್ಸನ್ಸ್ ಹೇಗಿರುತ್ತೋ ಅದ್ರ ಮೇಲೆ ನನಗೆ ಈ ಸೌಂಡ್ದು ಲೆವೆಲ್ ರೀಚ್ ಆಗೋದು ಡಿಪೆಂಡ್ ಆಗೋದ್ರಿಂದ ನಾವು ವಿ ಆಲ್ವೇಸ್ ಮೆಜರ್ಡ್ ಬೈ ದ ಸೌಂಡ್ ಯೂಸಿಂಗ್ ಎ ಸ್ಕೇಲ್ ಡೆಸಿಬಲ್. ಸೊ ಡೆಸಿಬಲ್ means the sensitivity of the human ear depends on the frequency or pitch of the sound. We hear some frequency better than others. So for example, a person hear 2 sound in a same pressure, but the different intensity, one sound may be appear louder than the ಅದರ್ ಸೌಂಡ್. ಸೊ ಒಂದು ಸೌಂಡು ತುಂಬ ಜಾಸ್ತಿ, ಈಗ ಮಾತಾಡುವಾಗ ಏನಾದರೂ ಕೆಲಸ ಮಾಡುವಾಗ ಒಂದು ಮ್ಯೂಸಿಕ್ ಯಾವುದಾದ್ರು ಸಿಸ್ಟಮು ಮತ್ತು ಒಬ್ಬರು ಪರ್ಸನ್ ಮಾತಾಡೋದು ಎರಡೂ ಕೂಡ ಸೇಮ್ ಸೌಂಡ್ ಇರುತ್ತೆ. ಆದರೆ ನಮಗೆ ಮ್ಯೂಸಿಕ್ ಬಗ್ಗೆ ಕಾನ್ಸಂಟ್ರೇಟ್ ಇದ್ದರೆ ಪರ್ಸನ್ ಮಾತಾಡೋದು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅದರ್ವೈಸ್ ಪರ್ಸನ್ ಮಾತಾಡೋದು ನಮಗೆ ಇಂಟ್ರೆಸ್ಟ್ ಇದ್ದರೆ ಪರ್ಸನ್ ಸೌಂಡ್ ನಮಗೆ ಕೇಳಿಸ್ತಾ ಇರುತ್ತೆ, ಮ್ಯೂಸಿಕ್ನ ವಿ ನೆಗ್ಲೆಕ್ಟೆಡ್. ಸೊ ಲೈಕ್ ದಿಸ್ ದ ಆಡಿಬಲ್ ಕೆಪಾಸಿಟಿ ಆಫ್ ದ ಪರ್ಸನ್ ವಿಲ್ ಬಿ ವೇರಿ ಫ್ರಮ್ 1% ಟು ಅನದರ್ ಪರ್ಸನ್ ಆ್ಯಂಡ್ ದೆನ್ ದ ವೇವ್ ಲೆಂತ್ ಆಫ್ ದ ಸೌಂಡ್ ವಿಲ್ ಬಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೌಂಡು ವೇರಿ ಆಗ್ತದೆ. ಯಾಕೆ ಅಂದರೆ ಇಟ್ ಡಿಪೆಂಡಿಂಗ್ ಅಪಾನ್ ದ ಏರ್ ಪ್ರೆಷರ್. ಏರು ಎಷ್ಟು ಪ್ರೆಷರ್ನ ನಮಗೆ ಕೊಡ್ತಾ ಇರುತ್ತೋ ಅದ್ರ ಮೇಲೆ ಇದು ಡಿಪೆಂಡ್ ಆಗೋದ್ರಿಂದ ದ ಸೌಂಡ್ ಇಷ್ಟೇ ಕೇಳಿಸಿದೆ ಈ ಪರ್ಸನ್ಗೆ ಅಂತ ನಾವು ವಿ ಕಾಂಟ್ ಸೇ ಇನ್ milligrams per liter. ದಟ್ಸ್ ವೈ ವಿ ಆರ್ ಯೂಸಿಂಗ್ ಎ ಸ್ಕೇಲ್
ಡೆಸಿಬಲ್ ಅನ್ನೋ ಸಿಂಬಲನ್ನು ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ದ ಹೌಸ್ಹೋಲ್ಡ್ ಸೋರ್ಸಸ್ ಆಫ್ ನಾಯ್ಸ್. ಹೌಸ್ಹೋಲ್ಡ್ ಸೋರ್ಸಸ್ ಆಫ್ ನಾಯ್ಸ್ ಎಲ್ಲಿಂದ ಬರುತ್ತೆ ಅಂದರೆ ಮನೆಯ ಅಕ್ಕಪಕ್ಕದಿಂದ ಯಾವ ಥರ ಶಬ್ದಗಳು ಬರುತ್ತೆ ಅಂತ. ಈಗ ಮನೆಯ ಅಕ್ಕಪಕ್ಕ ಅಂತ ಹೇಳುವಾಗ ಈಗ ಟಿ ವಿ ಹಾಕಿರ್ತಾರೆ, ರೇಡಿಯೋ ಹಾಕಿರ್ತಾರೆ, ಯಾವುದೋ ಒಂದು MP3 ಮ್ಯೂಸಿಕ್ ಸಿಸ್ಟಮ್ ತೊಗೊಂಡು ಬಂದಿರ್ತಾರೆ, ಫುಲ್ ಅವ್ರ ಟೆಸ್ಟಿಂಗ್ ಮೆಥಡಿಗೆ ಆ ಸೌಂಡನ್ನು ಜಾಸ್ತಿ ಕೊಡ್ತಾರೆ. ಆಗ ವಿ ಆರ್ ಗೆಟ್ ಇರಿಟೇಟಿಂಗ್ ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ಕುಕ್ಕರು, ಮಿಕ್ಸರ್ ಗ್ರೈಂಡರ್ಸು, ಆ ಥರ ಏನೋ ಸೋ ಮೆನಿ ವೆರೈಟೀಸ್ ಆಫ್ house gadget na we are using for daily purpose. So these are created some nuisance of a noise and disturb the human health. So why the noise pollution is disturb the human beings? ಯಾಕೆ ಶಬ್ದ ಮಾಲಿನ್ಯ ಮನುಷ್ಯನನ್ನು ಡಿಸ್ಟರ್ಬ್ ಮಾಡಬೇಕು? ಹಂಗಾದರೆ ಮನುಷ್ಯನಿಗೆ ಅದರಿಂದ ಏನು ಡಿಸ್ಟರ್ಬೆನ್ಸ್ ಅಂದರೆ, ಸೊ ಮೆಂಟಲಿ ವಿ ಆರ್ ಸ್ಟ್ರಾಂಗ್, ಫಿಸಿಕಲಿ ವಿ ಆರ್ ಫಿಟ್, ಬಟ್ ದ ಸೌಂಡ್ ವಿಲ್ ಬಿ ಡಿಸ್ಟರ್ಬ್ಡ್ ಅಸ್. ಯಾವಾಗ್ಲೂ ನಾವು ಫಿಸಿಕಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಈಗ ಪರ್ಸನ್ ಯಾರೋ ಫೈಟ್ ಮಾಡಿ ಎಲ್ಲ ಮಾಡಿ ಫುಲ್ ಫಿಸಿಕಲಿ ದೇ ಆರ್ ವೆರಿ ಸ್ಟ್ರಾಂಗ್ ಇರ್ತಾರೆ, ಮೆಂಟಲಿ ಅವರು 1000 ಮೆಂಬರ್ಸ್ ಇದ್ರೂ ಮಾತಾಡೋ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ಆದರೆ ಒಂದು ಶಬ್ದ ಎಲ್ಲಿಂದನಾದರೂ, ಈಗ ಯಾರೋ ಸ್ಪೀಚ್ ಮಾಡುವಾಗ ಸುಮ್ಮನೆ ಯಾರಾದರೂ ಮಧ್ಯದಲ್ಲಿ ಮಾತಾಡ್ತಾರೆ, ದೇ ಗೆಟ್ ಡಿಸ್ಟರ್ಬ್ ಆಗಿಬಿಡ್ತಾರೆ. ಸೊ ಲೈಕ್ ದಟ್ ಯಾವಾಗ್ಲೂ ನಾವು ಮೆಂಟಲಿ ಎಷ್ಟೇ ಫಿಸಿಕಲಿ ಫಿಟ್ ಆ್ಯಂಡ್ ದೆನ್ ನಾವು ಮೆಂಟಲಿ ವೆರಿ ಸ್ಟ್ರಾಂಗ್ ಅಂತ ಹೇಳಿದ್ರು ದ ಸೌಂಡ್ ಗೆಟ್ ಡಿಸ್ಟರ್ಬಸ್. ಯಾವಾಗ್ಲೂ ಸ್ವಲ್ಪ ಶಬ್ದ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಯಾವ ಥರ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ರೆ, ದ ಸೌಂಡ್ ಲೆವೆಲ್ ಯಾವಾಗ್ಲೂ ಕಡಿಮೆನೇ ಇರಬೇಕು, ಅದು ಜಾಸ್ತಿನೇ ಇರಬೇಕು ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ನಾವು ಓದ್ತಾ ಕೂತ್ಕೊಂಡಿರ್ತೀವಿ, ರೀಡಿಂಗ್ ಮಾಡ್ತಾ ಇರ್ತೀವಿ. ಸೊ ಒಂದು ಟ್ಯಾಪ್ ಆಫ್ ವಾಟರ್, ಟ್ಯಾಪಲ್ಲಿ ಒಂದೇ ಒಂದು ಡ್ರಾಪ್ ಆಫ್ ವಾಟರು ಪಟ್ ಪಟ್ ಅಂತ ಬರ್ತಾ ಇರುತ್ತೆ. ಆಗ ವಿ ಗೆಟ್ ಡಿಸ್ಟರ್ಬ್. ಸಮ್ಟೈಮ್ಸ್ ಏನೋ ಥಿಂಕ್ ಮಾಡ್ತಾ ಇರ್ತೀವಿ ಡೀಪಾಗಿ, ಆಗ ನಮಗೆ ಮನೆ ಒಳಗಡೆ ಕ್ಲಾಕ್ ಎಲ್ಲಿದೆ ಅನ್ನೋದ್ರ ಬಗ್ಗೆನೇ ನಮಗೆ ಗೊತ್ತಿರಲ್ಲ. ಆಗ ನಾವು ಡಿಸ್ಟರ್ಬ್ ಆಗಿದಾಗ ಆ ಕ್ಲಾಕ್ದು ಒಂದು ಸೆಕೆಂಡ್ ಮುಳ್ಳು ರನ್ ಆಗೋದು ಕೂಡ ಟಕ್ 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 ಸೌಂಡ್ ಗೆಟ್ ಇರಿಟೇಟ್. ಸೊ ಲೈಕ್ ದಟ್ ದ ಸೌಂಡನ್ನು ನಾವು ಇಷ್ಟೇ ಇರಬೇಕು, ಇದರಿಂದನೇ ಡಿಸ್ಟರ್ಬ್ ಅಂತ ಯು ಕಾಂಟ್ ಸೇ. ಸೊ ಸೌಂಡು ಎನಿ ಟೈಮ್ ಎನಿವೇರ್ ಯಾವಾಗ್ಲೂ ಕೂಡ ಹ್ಯೂಮನ್ ಆ್ಯಕ್ಟಿವಿಟೀಸನ್ನು ಈಸಿ ಟು ಡಿಸ್ಟರ್ಬ್ ಮಾಡುತ್ತೆ. ಸೊ ಹಾಗಾಗಿ ನನಗೆ ಹೌಸ್ ಹೋಲ್ಡ್ಸಲ್ಲಿ ಇನ್ಕ್ಲೂಡಿಂಗ್ ಲೌಡ್ ಸ್ಪೀಕರು, ಟಿ ವಿ ಸಿಸ್ಟಮು ಆ್ಯಂಡ್ ಇಯರ್ಫೋನ್ಸು ಆಲ್ಸೋ ಕ್ರಿಯೇಟ್ ಸಮ್ ನಾಯ್ಸ್. ಸೊ ಅನದರ್ ಎಕ್ಸಾಂಪಲ್ ಫಾರ್ ದ ನೈಬರಿಂಗ್ ಹುಡ್ ಲೈಕ್ ಡಾಗ್ಸ್ನ ಸಾಕಿರ್ತಾರೆ, ನಾಯಿಗಳನ್ನ ಸಾಕಿರ್ತಾರೆ. ಸುಮ್ಮನೆ ಅದಕ್ಕೆ ಕರೆಕ್ಟಾಗಿ ಏನೂ ಕಲಿಸಿರಲ್ಲ, ಸುಮ್ಮನೆ ಬೊಗಳುತ್ತಾ ಇರುತ್ತೆ. ಮಲಗಬೇಕು ಅಂದಾಗ ಬೊಗ್ಳಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೇನಾರ ಓದಬೇಕು ಅಂದಾಗ ಬೊಗ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಕೂಡ ವಿ ಗೆಟ್ ಡಿಸ್ಟರ್ಬ್ ಬೈ ದ ಹೌಸ್ ಹೋಲ್ಡ್ ನಾಯ್ಸಸ್. So social events, so what are the different types of the social event we conduct? So places of worship, ದೇವಸ್ಥಾನಗಳು ಎಲ್ಲೆಲ್ಲಿ ಪೂಜೆ ಆ ಥರ ಎಲ್ಲ ಮಾಡ್ತಾರೆ ಅಂತಹ ಕಡೆ ಎಲ್ಲ ಕಡೆನೂ ಜಾಸ್ತಿ, ಮತ್ತು ಪಾರ್ಟೀಸ್ ಮಾಡೋ ಅಂಥ ಕಡೆ ಲೌಡ್ ಸ್ಪೀಕರ್ನ ಯೂಸ್ ಮಾಡೋವಂಥದ್ದು ಸೋಷಿಯಲ್ ಆ್ಯಕ್ಟಿವಿಟೀಸ್. ಆ್ಯಂಡ್ ದೆನ್ ದ ಮಾರ್ಕೆಟಲ್ಲಿ ಲೌಡ್ ಸ್ಪೀಕರ್ಸ್ನ ಹಾಕಿರ್ತಾರೆ ಜೋರಾಗಿ, ಏನಾದರೂ ಅಡ್ವರ್ಟೈಸ್ಮೆಂಟು ಏನಾದರೂ ಈವೆಂಟ್ಗಳಿದ್ರೆ ಅಲ್ಲಿ ಹಾಕಿರ್ತಾರೆ. ಆವಾಗ ಕೂಡ ವಿ ಗೆಟ್ ಇರಿಟೇಟ್. ಆ್ಯಂಡ್ ದೆನ್ ಇದನ್ನು ನಾವು ವಿ ಕಾಲ್ ಇಟ್ ಎಸ್ ಎ ನ್ಯೂಸೆನ್ಸ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಸೊ ಬೇಸಿಕಲಿ ಇನ್ನು ಯಾವುದಾದ್ರೂ ರೆಸಿಡೆನ್ಷಿಯಲ್ ಏರಿಯಾದ ಒಳಗಡೆ ಆ ಥರ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನಾದ್ರು ಇರುವಾಗ ಎನಿ ಟೈಮ್ ಲೌಡ್ ಸ್ಪೀಕರ್ ಹಾಕಿದರೆ ವಿ ಕಾಂಟ್ ಲಿಸನ್, ಕೇಳಿಸ್ಕೊಳ್ಳೋಕ್ಕೆ ನಮಗೆ ಕೆಪಾಸಿಟಿ ಇರಲ್ಲ. ಯಾಕೆಂದರೆ ವಿ ಗೆಟ್ ಇರಿಟೇಟ್ ಬೈ ದ ಸೌಂಡಿಂದ ತುಂಬ ಇರಿಟೇಷನು ನಮಗೆ ಸ್ಟಾರ್ಟ್ ಆಗಿಬಿಡುತ್ತೆ. ದಿಸ್ ಒನ್ ಈಸ್ ಕಾಲ್ಡ್ ಎಸ್ ಎ ನಾವು ಸೋಷಿಯಲ್ ಆ್ಯಕ್ಟಿವಿಟೀಸು ಬೈ ಕ್ರಿಯೇಟ್ ಎ ನಾಯ್ಸ್ ಪೊಲ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್. ಸೊ ಹೌ ಟು ಇನ್ಫ್ಲೂಯೆನ್ಸ್ ದ ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಬೈ ನಾಯ್ಸ್ ಪೊಲ್ಯೂಷನ್? ಸೊ ಪ್ರಿಂಟಿಂಗ್ ಪ್ರೆಸ್ ಕಟ್ 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 ಸೌಂಡು. ಆ್ಯಂಡ್ ದೆನ್ ನಿಮ್ಮದು ಫ್ಲೋರ್ ಮಿಲ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎ ಇಂಡಸ್ಟ್ರೀಸ್ನಲ್ಲಿ ಯಾವುದಾದ್ರು ಮ್ಯಾನುಫ್ಯಾಕ್ಚರ್ ಮಾಡೋವಂಥದ್ದು ಮೆಟೀರಿಯಲ್ಸು. ಆ್ಯಂಡ್ ದೆನ್ ಫ್ಲೋರ್ ಮಿಲ್ಸು, ಕನ್ಸ್ಟ್ರಕ್ಷನ್ ಸೈಟ್ ಒಳಗಡೆ JCB ಕೆಲಸ ಮಾಡುವಾಗಲೂ ಕೂಡ ನಮಗೆ ಅದು ಟಕ್ ಟಕ್ ಅಂತ ಸೌಂಡ್ ಮಾಡುವಾಗಲೂ ಕೂಡ ವಿ ಗೆಟ್ ಇರಿಟೇಟ್. ಆ್ಯಂಡ್ ದೆನ್ ಇನ್ ಮೆನಿ ಇಂಡಸ್ಟ್ರೀಸ್ನಲ್ಲಿ ಹೆವಿ ಇಂಡಸ್ಟ್ರೀಸ್ ಒಳಗಡೆ ಯಾವಾಗ್ಲೂ ನಮಗೆ ಹೆವಿ ಮಿಷನರೀಸ್ ಯೂಸ್ ಮಾಡುವಾಗ ದ ಲಾರ್ಜ್ ಅಮೌಂಟ್ ಆಫ್ ದ ಸೌಂಡ್ ವಿಲ್ ಬಿ produced. The people working in a noisy equipments, they required to wear a earmuff or a ಸೌಂಡ್ ಪ್ರೂಫ್ದು ಅವರು ಇದು ಇಯರ್ ಪ್ಲಗ್ನ ಕಿವಿಗೆ ಹಾಕಿ ಅಲ್ಲಿ ಕೆಲಸನ ಅವರು ಮಾಡಬೇಕು. ದೀಸ್ ಆರ್ ದ ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಇನ್ ಕ್ರಿಯೇಷನ್ ಆಫ್ ಎ ನಾಯ್ಸ್ ಪೊಲ್ಯೂಷನ್ಸ್. ಸೊ ಟ್ರಾನ್ಸ್ಪೋರ್ಟೇಷನ್ ನಾಯ್ಸ್. ಸೊ ದೀಸ್ ಈಸ್ ದ ಬೇಸಿಕ್ ಥಿಂಗ್. ಟ್ರಾನ್ಸ್ಪೋರ್ಟೇಷನ್ನು ನನ್ನ ನಿಮ್ಮ ನಡುವೆನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇಂಡಸ್ಟ್ರೀಸ್ ಆ್ಯಂಡ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಹೇಳುವಾಗ ಇಂಡಸ್ಟ್ರೀಸ್ ಆಲ್ವೇಸ್ ಅವೇ ಫ್ರಮ್ ರೆಸಿಡೆನ್ಷಿಯಲ್ ಏರಿಯಾಸ್ ಅಟ್ಲೀಸ್ಟ್ 3 and 5 kilometers.
3 ಅಥವಾ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುತ್ತೆ ಎಲ್ಲದೂ ಇಂಡಸ್ಟ್ರಿಯಲ್ ಏರಿಯಾಸ್. ಆದರೆ ಈ ಟ್ರಾನ್ಸ್ಪೋರ್ಟೇಷನ್ನು 3-5 ಕಿಲೋಮೀಟ್ರಲ್ಲಿದ್ದರೆ ಯಾರೂ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ನಮಗೆ ಟ್ರಾನ್ಸ್ಪೋರ್ಟೇಷನ್ನು ಯಾವಾಗಲೂ ನಮ್ಮ ಸುತ್ತಮುತ್ತ ನಮ್ಮ ಸರೌಂಡಿಂಗಲ್ಲೇ ಇರುತ್ತೆ. ಹಾಗಾಗಿ ಹೆವಿ ವೆಹಿಕಲ್ಸ್ ಹೋಗುವಾಗ ಅದು ಬ್ಲೋ ಮಾಡಿದ್ರೆ ಹಾರ್ನ್ ಬ್ಲೋ ಮಾಡುವಾಗಿರ್ಬೋದು, ಟ್ರೈನ್ ಹೋಗೋವಾಗಿರ್ಬೋದು, ಅಥವಾ ಫ್ಲೈಟ್ ಜೆಟ್ಗಳು ಹಾರಾಡುವಾಗ, ಈಗ ಮುಂಬೈ ಡೆಲ್ಲಿ ಅಂತ ಸಿಟಿ ಒಳಗಡೆ ಬಸ್ ಥರ ಹೋಗ್ತಾ ಇರುತ್ತೆ ಫ್ಲೈಟ್ಗಳು, ಆಗ ಹಾರೋದಂಥ ಸೌಂಡ್ ಕೂಡ ಎಷ್ಟೊಂದು ಸಲ ವಿ ಗೆಟ್ ಡಿಸ್ಟರ್ಬ್. ಸಮ್ಟೈಮ್ಸ್ ನಾವು ತುಂಬ ಡೀಪ್ ಸ್ಲೀಪಲ್ಲಿ ಇರುವಾಗ ಯಾರಾದರೂ ದಾರಿನಲ್ಲಿ ಚಪ್ಪಲಿನ ಎಳ್ಕೊಂಡು ಹೋದ್ರೂ ಕೂಡ ನಾವು ವಿ ಗೆಟ್ ಡಿಸ್ಟರ್ಬ್ ಬೈ ದಟ್ ಸೌಂಡ್. ಸೊ ಹಾಗಾಗಿ ಸೌಂಡ್ ಅನ್ನುವಂಥದ್ದು ಯಾವಾಗ್ಲೂ ಫಿಸಿಕಲಿ ಮತ್ತು ಮೆಂಟಲಿ ವೆರಿ ಇರಿಟೇಟಿಂಗ್ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್. ಸೊ ವಾಟರ್ ಪೊಲ್ಯೂಷನು, ಏರ್ ಪೊಲ್ಯೂಷನ್ ಮಾತ್ರ ಮನುಷ್ಯನಿಗೆ ತೊಂದರೆನ ಕೊಡೋದಿಲ್ಲ, ನಾಯ್ಸ್ ಪೊಲ್ಯೂಷನ್ನು ಎಲ್ಲದಕ್ಕಿಂತ ಹೆಚ್ಚು ತೊಂದರೆನ ಕೊಡುತ್ತೆ. ಸಮ್ಟೈಮ್ಸ್ ಈಗ ಯಾರ್ದೂ ಟೀಚರ್ ವಾಯ್ಸನ್ನ ಕೇಳ್ಸೋಕ್ಕೆ ನಮಗೆ ಖುಷಿ ಇರಲ್ಲ ಅಂತ ಹೇಳುವಾಗ, ಅವ್ರ ವಾಯ್ಸ್ ಬೇರೆ ಥರ ಬರುವಾಗ, ಪಾಠ ಕೇಳುವಾಗ ವಿ ಗೆಟ್ ಇರಿಟೇಟ್. ನನ್ನ ಸೌಂಡು ಇರಿಟೇಟ್ ಆಗ್ತಿದೆ ಅಲ್ವೋ ಗೊತ್ತಿಲ್ಲ. ಓಕೆ ಫೈನ್. ಸೊ ಎಫೆಕ್ಟ್ಸ್ ಆಫ್ ದ ನಾಯ್ಸ್ ಪೊಲ್ಯೂಷನ್. ಸೊ ಔ ಟು ಎಫೆಕ್ಟ್ಸ್ ದ ನಾಯ್ಸ್ ಬೈ ಹ್ಯೂಮನ್ ಆ್ಯಕ್ಟಿವಿಟೀಸ್. ಮನುಷ್ಯನಿಗೆ ಈ ಶಬ್ದ ಮಾಲಿನ್ಯ ಅನ್ನುವಂಥದ್ದು ಯಾವ ಥರ ತೊಂದರೆನ ಕೊಡುತ್ತೆ ಅಂತ. ಫಸ್ಟು ಸ್ಲೀಪ್ ಡಿಸ್ಟರ್ಬೆನ್ಸ್. ನಮಗೆ ಮಲ್ಕೊಳ್ಳೋಕ್ಕೆ ಆಗಲ್ಲ. ಮನುಷ್ಯ ಫಸ್ಟು ನಿದ್ದೆ ಮಾಡಬೇಕು, ಆಗ ಅವನು ಚೆನ್ನಾಗಿ ಕೆಲಸ ಮಾಡ್ತಾನೆ. ಹಾಗೆ ನಿದ್ದೆ ಮಾಡೋಕ್ಕೆ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಂದರೆ ಕಮ್ಯುನಿಕೇಷನ್. ಈಗ ನಾವು ಯಾರ ಹತ್ರನೋ ಮಾತಾಡ್ತಾ ಇರ್ತೀವಿ, ಮಧ್ಯೆ ಯಾರೋ ಮಾತಾಡ್ತಾರೆ, ಒಂದು ಬಿಡಬೇಕು ಅಂತ ಅನಿಸುತ್ತೆ. ಅದೇ ಥರ ಕಮ್ಯುನಿಕೇಟ್ ಮಾಡುವಾಗ ಮಧ್ಯದಲ್ಲಿ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ನಮಗೆ ಆ ಟಚ್ ಹೊಟ್ಟೋಗ್ಬಿಡುತ್ತೆ ಮತ್ತು ಆ ಕಂಟಿನ್ಯೂಟಿ ಹೊಟ್ಟೋಗ್ಬಿಡುತ್ತೆ. ಆಗ ವಿ ಗೆಟ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಆ್ಯಂಡ್ ದೆನ್ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಡ್ತೀವಿ. ಸೌಂಡು ಜಾಸ್ತಿ ಆಗಿ ಡಿಪ್ರೆಷನ್ ಆಗುತ್ತೆ. ಸಮ್ಟೈಮ್ಸ್ ಇರಿಟೇಟಿಂಗ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ ವಾಮಿಟಿಂಗ್. ಯಾವಾಗ ವಾಮಿಟ್ ಆಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಫಂಕ್ಷನ್ ಇರುತ್ತೆ, ಎಲ್ಲರೂ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ, ನಾವು ಲೇಟ್ ಕಮರ್, ಎಲ್ಲರಿಗಿಂತ ಲೇಟಾಗಿ ಬರ್ತೀವಿ, ಮ್ಯೂಸಿಕ್ ಸಿಸ್ಟಮ್ ಆನ್ ಇರುತ್ತೆ, ಆಗ ವಿ ಗೆಟ್ ಇರಿಟೇಟ್. ನಮಗೆ ಆ ಮ್ಯೂಸಿಕ್ ಸಿಸ್ಟಮ್ಗೆ ನಡ್ಕೊಂಡು ಹೋಗೋಕ್ಕೆ ಆಗ್ತಾ ಇರೋದಿಲ್ಲ. ಅದು ಇನ್ಫ್ಲೂಯೆನ್ಸ್ಡ್ ಬೈ ದ ಸೌಂಡು ನಮ್ಮನ್ನು ಫಿಸಿಯಾಲಜಿಕಲಿ, ನಮ್ದು ಸೈಕಾಲಜಿಕಲ್ ಇದನ್ನು ಚೇಂಜ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ನಮಗೆ ಯಾವ ರೀತಿಯಲ್ಲೂ ನಾವು ಕಮ್ಯುನಿಕೇಟ್ ಮಾಡುವಾಗಲೂ ಕೂಡ ಡಿಸ್ಟರ್ಬ್ ಆಗುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಮತ್ತು ರೀಡಿಂಗಿಗೆ ಡಿಸ್ಟರ್ಬೆನ್ಸ್ ಇರುತ್ತದೆ. ಹೀಗಾಗಿ ಸೌಂಡು ಯಾವಾಗಲೂ ನಮಗೆ ಫ್ರಸ್ಟ್ರೇಷನ್, ಅಂದರೆ ತುಂಬ ಸೌಂಡ್ ಜಾಸ್ತಿ ಆಗಿಬಿಟ್ಟಾಗ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಫ್ರಸ್ಟ್ರೇಷನ್ಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಬಿಟ್ಟು ತುಂಬ ಕೂಗಾಡಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ವಾಟರಲ್ಲಿ ನಮಗೇನಾದ್ರೂ ಪ್ರಾಬ್ಲಮ್ ಆಗಿಬಿಟ್ರೆ ಹೆಂಗೋ ಮೆಡಿಸಿನ್ಸ್ ಕೊಟ್ಬಿಟ್ಟು ಇಂಜೆಕ್ಷನ್ಸ್ ಹಾಕ್ಬಿಟ್ಟು ಆ ಕಡೆಗೆ ನಮ್ಮನ್ನು ಸರಿ ಮಾಡ್ಬೋದು. ಏರಲ್ಲಿ ಪ್ರಾಬ್ಲಮ್ ಆದ್ರೂ ಏರ್ ಪೊಲ್ಯೂಷನ್ಸ್ದು ಏನೇನಿದೆ ಅದನ್ನೆಲ್ಲ ಹಾಕಿ ಮೆಡಿಸಿನ್ಸು ಕ್ಲೀನ್ ಮಾಡ್ಬೋದು. ಬಟ್ ಮೆಂಟಲಿ ನಾವು ನಾಯ್ಸ್ ಪೊಲ್ಯೂಷನಿಂದ ಡಿಸ್ಟರ್ಬ್ ಆದರೆ ಟೋಟಲಿ ಆಗಿ ನಾವು ಮ್ಯಾಡ್ ಥರ ಬಿಹೇವ್ ಮಾಡೋಕ್ಕಾಗ್ತೀವಿ. ಆಗ ನಮ್ಮನ್ನು ಯಾರೂ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಬೇಸಿಕ್ಕಾಗಿ ಸಮ್ಟೈಮ್ಸ್ ಇದು ಕ್ರಿಯೇಟ್ ಹಾರ್ಟ್ ಅಟ್ಯಾಕ್ಸ್ ಆಲ್ಸೋ. ಹೇಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ, ಸಡನ್ ಸೌಂಡ್ ಇನ್ಕ್ರೀಸ್ ಆಗುವಾಗ. ಸಡನ್ ಸೌಂಡ್ ಇನ್ಕ್ರೀಸ್ ಅಂದರೆ ಏನೋ ಒಂದು ಸೈಲೆಂಟ್ ಏರಿಯಾದಲ್ಲಿ ಇರ್ತೀವಿ, ನಾವು ಯಾವುದೋ ಒಂದು ಮೈಂಡ್ ಸೆಟ್ ಒಳಗಡೆ ವರ್ಕಿಂಗ್ ಕೆಲಸ ಮಾಡ್ತಾ ಇರ್ತೀವಿ. ಸಡನ್ನಾಗಿ ಸೌಂಡ್ ಜಾಸ್ತಿ ಆದಾಗ ಸಡನ್ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಈಗ ಕಳ್ಳ ಬಂದ್ಬಿಟ್ಟು ನಿಂತ್ಕೊಂಡಿದ್ದ, ಯಾರನ್ನೋ ಕಿಟಕಿನಲ್ಲಿ ನೋಡಿದ್ರು ಲೇಡಿ, ಜೋರಾಗಿ ಕೂಗಿದ್ರು ಅನ್ನುವಾಗ ಆ ಜೋರಾಗಿ ಕೂಗಿದ ಸೌಂಡಿಗೆ ಆ ಕಳ್ಳನ್ಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಆ ಥರ ಸೌಂಡ್ ಇಂಟೆನ್ಸಿಟಿ ಯಾವಾಗ್ಲೂ ಸಮ್ಟೈಮ್ಸ್ ಇಟ್ ಗೆಟ್ ಹಾರ್ಟ್ ಅಟ್ಯಾಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಟ್ ಇನ್ಕ್ರೀಸ್ ದ ಬ್ಲಡ್ ಪ್ರೆಷರ್. ಈಗ ಸೌಂಡು ಜಾಸ್ತಿ ಆಗಿ ಈಗ ಪಕ್ಕದ ಮನೆಯವ್ರು ಯಾರೋ ಮ್ಯೂಸಿಕ್ ಸಿಸ್ಟಮ್ ಹಾಕಿರ್ತಾರೆ, ನಿಮ್ಗೆ ಆಗ್ತಾ ಇರಲ್ಲ. ಆವಾಗ ನೀವು ಖುಷಿಯಾಗಿ ಹಾಡು ಗೀಡು ಆದರೆ ಕೇಳಿಸ್ಕೊತಾ ಇರ್ತೀರ. ನಿಮ್ಗೆ ಏನಾದ್ರು ಬೇಕಾಗಿಲ್ಲದೆ ಇರೋದು ಬರುವಾಗ ಮನಸಲ್ಲೇ ನೀವು ಸೈಕಾಲಜಿಕಲಿ ಯು ಡಿಸೈಡ್, ನನಗೆ ಆಗ್ತಾ ಇಲ್ಲ ಸೌಂಡ್ ಅಂತ ನೀವು ಡಿಸೈಡ್ ಆಗ್ತೀರಾ. ಲಾಸ್ಟಿಗೆ ಏನು ಮಾಡ್ತೀರಾ, ಬ್ಲಾಸ್ಟ್ ಆಗಿಬಿಡ್ತೀರಾ. ಹಾಗಾಗಿ ಸೈಕಾಲಜಿಕಲಿ ನಿಮಗೆ ಬ್ಯಾಲೆನ್ಸು ಲಾಸ್ ಆಗುತ್ತೆ ಸಮ್ ಇರಿಟೇಟಿಂಗ್ ಸೌಂಡಿಂದ. ಸೊ ಹಾಗಾಗಿ ಹ್ಯೂಮನ್ ಬೀಯಿಂಗ್ಸ್ಗೆ ಮೇಯ್ನ್ ಎಫೆಕ್ಟ್ಸ್ ಅಂತ ಹೇಳುವಾಗ ಮೆಂಟಲ್ ಬ್ಯಾಲೆನ್ಸ್ ಹೋಗುತ್ತೆ, ಹೈ ಬ್ಲಡ್ ಪ್ರೆಷರ್ ಆಗುತ್ತೆ, ಸಮ್ಟೈಮ್ಸ್ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಲೀಪ್ ಮಾಡೋದಕ್ಕೆ ಮತ್ತು ಕಮ್ಯುನಿಕೇಟ್ ಮಾಡೋದಕ್ಕೆ, ಹಾಗೆ ರೀಡಿಂಗ್ ಮಾಡೋದಕ್ಕೆ, ರೈಟಿಂಗ್ ಮಾಡೋದಕ್ಕೆ, ಇಷ್ಟೆಲ್ಲ ಡಿಸ್ಟರ್ಬೆನ್ಸನ್ನ ನಾಯ್ಸ್ ಪೊಲ್ಯೂಷನ್ನು ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ದೆನ್ ಸೊ ಎಫೆಕ್ಟ್ ಆಫ್ ದ ನಾಯ್ಸ್ ಮೋರ್ ದೆನ್ 140 ಡೆಸಿಬಲ್. ಈಗ ನಾರ್ಮಲ್ ಆಡಿಯಬಲ್ ಸೌಂಡು 70 ಡೆಸಿಬಲ್. ಸೊ ಹೆವಿ ವೆಹಿಕಲ್ಸ್ ಅಂತ ಹೇಳುವಾಗ 80 to ನಮಗೆ 100 ಡೆಸಿಬಲ್ ಒಳಗಡೆ ಇರುತ್ತೆ. ಸೊ ಇನ್ನೂ ಏರೋಪ್ಲೇನ್ಸ್ ಆ ಥರದ್ದೆಲ್ಲ ಹಾರುವಾಗ 100ಇಂದ 120 ಡೆಸಿಬಲ್ ಇರುತ್ತೆ. ಸೊ 120 to 140 ಡೆಸಿಬಲು ಜೆಟ್ ಪ್ಲೇನ್ಸು. ಈಗ ಏರೋಪ್ಲೇನ್ಸ್ ಎಲ್ಲ 3-4 ಸಲ ಟೇಕ್ ಆಫ್ ತೊಗೊಂಡು ಆಮೇಲೆ ಹಾರುತ್ತೆ. ಸೊ ಜೆಟ್ ಪ್ಲೇನ್ಸ್ ಆಗಲ್ಲ, ಒಂದೇ ಸತಿ ಟೇಕ್ ಆಫ್ ತೊಗೊಳೋದ್ರಿಂದ ದ ಸೌಂಡ್ ವಿಲ್ ಬಿ ವೆರಿ ಲಾರ್ಜ್ ಕಂಪೇರ್ಡ್ ಟು ಏರೋಪ್ಲೇನ್ಗಿಂತ ಜಾಸ್ತಿ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಜೆಟ್ ಪ್ಲೇನ್ಸು 120 to
140 ಡೆಸಿಬಲ್. ಸೊ ಮೋರ್ ದೆನ್ 140 ಡೆಸಿಬಲ್ ಆದರೆ ಆಡಿಟರಿ ಸಿಸ್ಟಮ್ ವಿಲ್ ಬಿ ಡ್ಯಾಮೇಜ್, ಅಂದರೆ ಇಯರಿಂಗ್ ಲಾಸು, ಕಿವಿಯ ತಮಟೆ ಒಡೆದೋಗ್ಬಿಡುತ್ತೆ 140 ಡೆಸಿಬಲ್ಗಿಂತ ಜಾಸ್ತಿ ಶಬ್ದ ಆದರೆ. ಸೊ ಹಾಗಾದರೆ ನಾವು ಏನು ಮಾಡ್ತೀವಿ ಅಂದರೆ ಮೋರ್ ದೆನ್ 140 ಡೆಸಿಬಲ್, ಈಗ ಎಲ್ಲ ಬ್ಯಾರೆಲ್ಗಳು ಅಥವಾ ಟ್ರೈನ್ದು ಬೋಗಿಗಳಿರ್ತಲ್ಲ ಕಂಪಾರ್ಟ್ಮೆಂಟು, ಆ ಥರ ದೊಡ್ಡ ದೊಡ್ಡದು ಇಂಡಸ್ಟ್ರೀಸ್ ಒಳಗಡೆ ಎಲ್ಲ ಇಯರ್ ಪ್ಲಗ್ನ ಯೂಸ್ ಮಾಡ್ತಾರೆ. ಕಿವಿಗೆ ರಕ್ಷಾ ಕವಚ ಅನ್ನು ಹಾಕ್ಕೊಂಡು ಅವರು ಕೆಲಸನ ಮಾಡಬೇಕು, ಇಲ್ಲಾಂದರೆ ಅವ್ರ ಕಿವಿ ಡ್ಯಾಮೇಜ್ ಗ್ಯಾರಂಟಿ, ಇಯರಿಂಗ್ ಲಾಸ್ ಆಗಿಬಿಡುತ್ತೆ. ಸೊ ಆ್ಯಂಡ್ ದೆನ್ ಈ ಸೌಂಡಿಂದ ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಮತ್ತು ಸೈಕಾಲಜಿಕಲ್ ಫೀಲಿಂಗ್ ಚೇಂಜ್. ಫಿಸಿಯಾಲಜಿಕಲ್ ಅಂತ ಹೇಳಿದ್ರೆ ನೀವು ಪೆಥಾಲಜಿಕಲಿ ಲ್ಯಾಬ್ಗೆಲ್ಲ ಹೋಗುವಾಗ ಸಮ್ಟೈಮ್ಸ್ ನೀವೆಲ್ಲೋ ಒಂದು ಕಡೆ ತುಂಬ ಕ್ರೌಡೆಡ್ ಪ್ಲೇಸಲ್ಲಿ ಜಗಳ ಆಡಿ ಫೈಟ್ ಮಾಡ್ಕೊಂಡು ಬಂದಿರ್ತೀರ, ನೀವು ಪೆಥಾಲಜಿಕಲ್ ಲ್ಯಾಬಿಗೆ ಹೋಗ್ತೀರಾ, ಏನೋ ಸಡನ್ನಾಗಿ ನೀವು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ತೀರಾ, ನಿಮ್ಮನ್ನು ಅವರು ಲ್ಯಾಬ್ರೇಟ್ರಿಗೆ ಕರ್ಕೊಂಡು ಹೋಗ್ತಾರೆ ಏನಾಗಿದೆ ಅಂತ ಟೆಸ್ಟ್ ಮಾಡೋಕ್ಕೆ ಹಾಸ್ಪಿಟಲ್ಗೆ. ಫಸ್ಟು ಹಾಸ್ಪಿಟಲಲ್ಲಿ ನೀವು ಎಂಟ್ರಿ ಆಗುವಾಗ ಅವ್ರು ಹೇಳ್ತಾರೆ ನಿಮಗೆ ವೆಯ್ಟ್ ಫಾರ್ 5 ಮಿನಿಟ್ಸ್ ಅಂತ. ಯಾಕೆಂದರೆ ನಿಮಗೆ ಹೋಗ್ತಿದ್ದಂಗೆ ಏನೋ ಬಿ ಪಿ ಮೀಟ್ರ್ ಇಟ್ಬಿಟ್ರೆ ಮರ್ಕ್ಯೂರಿನೇ ಆಚೆ ಬಂದುಬಿಡುತ್ತೆ, ಅಷ್ಟು ಬಿ ಪಿ ನಿಮಗೆ ರೈಸ್ ಆಗಿರುತ್ತೆ. ಯಾಕೆಂದರೆ ನೀವು ಫೈಟ್ ಮಾಡಿ ಗಲಾಟೆ ಒಳಗಡೆ ಎಂಟ್ರಿ ಆಗಿರ್ತೀರ. ಸೊ ಅವಾಗೇನಾಗುತ್ತೆ 5 ಮಿನಿಟ್ಸ್ ಅಂತ ಅವ್ರು ಹೊಟ್ಟೋಗ್ತಾರೆ. ನಿಮಗೆ 5 ಮಿನಿಟ್ಸ್ ಅಂತ ಅವರು ಮೋರ್ ದೆನ್ 10 ಮಿನಿಟ್ಸ್ ಮಾಡ್ತಾರೆ. ಯಾಕೆಂದರೆ ನಿಮಗೆ ಕೋಪ ಜಾಸ್ತಿ ಆಗಿ ನಾನು ಇಷ್ಟು ಟೆನ್ಷನಲ್ಲಿ ಬಂದಿದ್ದೀನಿ, ಅವ್ರು ನನ್ನನ್ನು ಗಮನಿಸ್ತಾನೆ ಇಲ್ವಲ್ಲ ಅನಿಸುತ್ತೆ. ಆವಾಗ ಯಾವಾಗಲಾದರೂ ನೋಡಲಿ ಅಂತ ನೀವೇ ಒಂದು ಕನ್ಕ್ಲೂಡಿಗೆ ಬಂದುಬಿಡ್ತೀರ. ಆಗ ಅವ್ರು ಬಂದು ನಿಮ್ಗೆ ಬಿ ಪಿ ಚೆಕ್ ಮಾಡ್ತಾರೆ, ಆಗ ನಿಮ್ಮದು ಬಿ ಪಿ ನಾರ್ಮಲ್ ಇರುತ್ತೆ. ಇಲ್ಲಾಂದರೆ ಆವಾಗ ಬಿ ಪಿ ಚೆಕ್ ಮಾಡಿ ನಿಮ್ಮದು ಬ್ಲಡ್ ಎಲ್ಲ ಡ್ರಾ ಮಾಡಿಬಿಟ್ಟು ಏನೇನು ಟೆಸ್ಟ್ ಮಾಡಿದರೆ ಎಲ್ಲ ಟೆಸ್ಟು ಏರುಪೇರು ಬಂದುಬಿಡುತ್ತೆ. ಇದನ್ನು ನಾವು ಪೆಥಾಲಜಿಕಲ್ ಡಿಸಾರ್ಡರ್ ನೋಡಿ, ನಾಯ್ಸು ಎಷ್ಟು ತೊಂದರೆನ ಉಂಟು ಮಾಡುತ್ತೆ. ಹಾಗೆ ಸೈಕಾಲಜಿಕಲ್ ಡಿಸಾರ್ಡರ್ ಅಂದರೆ ಏನು ಅಂತ, ಸೈಕಾಲಜಿಕಲ್ ಡಿಸಾರ್ಡರ್ ಅಂದರೆ ನಮ್ಮದು ಮೆಂಟಲ್ ಬ್ಯಾಲೆನ್ಸ್ನ ಲೂಸ್ ಮಾಡ್ಕೊಳ್ಳೋವಂಥದ್ದು ಅಥವಾ ಕಳ್ಕೊಳ್ಳೋವಂಥದ್ದಿಗೆ ಈ ಕಾಲ್ ಇಟ್ ಎಸ್ ಎ ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಈಗ ನಾಯ್ಸು ಜಾಸ್ತಿ ಆಗುವಾಗ, ತುಂಬ ಕ್ರೌಡೆಡ್ ಪ್ಲೇಸಲ್ಲಿ ಇರುವಾಗ, ಅಥವಾ ನಾನು ಈಗ ಪಾಠ ಮಾಡುವಾಗ ಮಧ್ಯದಲ್ಲಿ ಯಾರಾದರೂ ಡಿಸ್ಟರ್ಬೆನ್ಸ್ ಮಾಡಿಬಿಟ್ಟು ಸುಮ್ಮನೆ ಎಲ್ಲ ಮಾತಾಡ್ತಾ ಇದ್ದರೆ ಆವಾಗ ನನಗೆ ಮೆಂಟಲ್ ಬ್ಯಾಲೆನ್ಸ್ ಹೊಟ್ಟೋಗ್ಬಿಡುತ್ತೆ. ಆವಾಗ ಸೈಕಾಲಜಿಕಲಿ ನಾನು ಪ್ರಿಪೇರ್ ಆಗಿಬಿಡ್ತೀನಿ ಏನು ಮಾಡಬೇಕು ಅಂತ. ಸೊ ಸಮ್ಟೈಮ್ಸ್ ದ ನಾಯ್ಸ್ ಎಲ್ಲೋ ಒಂದು ಕಡೆ ಫಂಕ್ಷನಲ್ಲಿ ಹೋಗುವಾಗ, ನಾವು ಮಾತಾಡುವಾಗ ನಮಗೆ ಇರಿಟೇಟ್ ಆಗುವಾಗ ಸಮ್ಟೈಮ್ಸ್ ವಾಮಿಟ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಯಾಕೆ ವಾಮಿಟ್ ಆಗುತ್ತೆ ಅಂತಂದರೆ ಬಾಡಿ ಒಳಗಡೆ ನಮಗೆ ಪೆಥಾಲಜಿಕಲ್ ಡಿಸಾರ್ಡರ್, ಸೈಕಾಲಜಿಕಲಿ ವಿ ಪ್ರಿಪೇರ್ಡ್, ಬಾಡಿ ಒಳಗಡೆ ಪೆಥಾಲಜಿಕಲಾಗಿ ಚೇಂಜಸ್ ಆಗ್ತಾ ಇರುತ್ತೆ, ಸೈಕಾಲಜಿಕಲಿ ಮೆಂಟಲಿ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಆಗೇನಾಗುತ್ತೆ ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಗುತ್ತೆ, ಆವಾಗ ವಾಮಿಟ್ ಮಾಡಬೇಕು ಅಂತ ಅನಿಸುತ್ತೆ. ಸಮ್ಟೈಮ್ಸ್ ನಾಯ್ಸಿಂದ ಪೆಥಾಲಜಿಕಲ್ ಡಿಸಾರ್ಡರ್ ಆಗಿ ಸೈಕಾಲಜಿಕಲಿ ನಾವು ಬ್ಯಾಲೆನ್ಸ್ನ ಕಳ್ಕೊಂಡಾಗ ವಾಮಿಟ್ ಆಗೋ ಚಾನ್ಸಸ್ಸು ಕೂಡ ಹ್ಯೂಮನ್ ಬೀಯಿಂಗ್ಸ್ಗೆ ಇರುತ್ತೆ. ಸೊ ಆ್ಯಂಡ್ ದೆನ್ ನಾಯ್ಸಿಂದ ಹ್ಯೂಮನ್ ಪರ್ಫಾರ್ಮೆನ್ಸು, ಈಗ ನಾನು ಏನೋ ಒಂದು ಪರ್ಫಾರ್ಮ್ ಮಾಡಬೇಕು ಅಂದ್ಕೊಂಡು ಹೋಗಿರ್ತೀನಿ, ಒಂದು ಕಡೆ ಎಲ್ಲ ಫುಲ್ಲು ಕ್ರೌಡು ಜಾಗ, ಎಲ್ಲರೂ ಕೂಗ್ತಾ ಇರ್ತಾರೆ, ನಾನು ಏನೋ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಿರೋದು ಎಲ್ಲ ಇಂಬ್ಯಾಲೆನ್ಸ್ ಆಗಿ ನನ್ನ ಪರ್ಫಾರ್ಮೆನ್ಸ್ಗೆ ಅಲ್ಲಿ ಅಡ್ಡ ಆಗಿಬಿಡುತ್ತೆ. ನಂದು ಅಷ್ಟು ನಾನು ಏನು ಅಂದ್ಕೊಂಡಿರ್ತೀನಿ 100% ಪರ್ಫಾರ್ಮೆನ್ಸ್ನ ಐ ಕಾಂಟ್ ಗಿವ್. ಯಾಕೆಂದರೆ ಸುಮ್ಮನೆ ಫುಲ್ ಕ್ರೌಡ್ ಆಗಿರೋದ್ರಿಂದ ನಾಯ್ಸ್ ಅದನ್ನು ಡಿಸ್ಟರ್ಬ್ ಮಾಡಿ ಕಂಟ್ರೋಲ್ ಮಾಡುತ್ತೆ ಪರ್ಫಾರ್ಮೆನ್ಸ್ನ. ಸೊ ಹಾಗಾಗಿ ವರ್ಕ್ ಎಫಿಷಿಯನ್ಸಿ ಆ್ಯಂಡ್ ದೆನ್ ಪರ್ಫಾರ್ಮೆನ್ಸ್ ವಿಲ್ ಬಿ ರೆಡ್ಯೂಸ್ಡ್ ಬೈ ದ ನಾಯ್ಸ್ ಪೊಲ್ಯೂಷನಿಂದ ಅದು ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ನರ್ವಸ್ ಸಿಸ್ಟಮ್, ಯಾವ ಥರ ನರ್ವಸ್ ಸಿಸ್ಟಮು ನನಗೆ ಹೆಲ್ಪ್ ಮಾಡುತ್ತೆ ಅಥವಾ ನಂಗೆ ತೊಂದರೆ ಮಾಡುತ್ತೆ ನಾಯ್ಸ್ ಅಂತ ಹೇಳುವಾಗ, ನಾನು ಆಲ್ರೆಡಿ ಹೇಳಿದೆ ಸೈಕಾಲಜಿಕಲ್ ಡಿಸಾರ್ಡರ್ ಬೇಸಿಕಲಿ ನರ್ವಸ್ ಸಿಸ್ಟಮ್ ಮೇಲೆ ಆಗೋದು. ನಂದು ಯಾವಾಗ ನರ್ವಸ್ ಸಿಸ್ಟಮ್ ಈಗ ಇರಿಟೇಟಿಂಗ್ ಆಗೋದು, ಹೆಡ್ಡೇಕ್ ಬರುವಂಥದ್ದು, ಈಗ ಮೈಗ್ರೇನ್ ಹೆಡ್ಡೇಕ್ ಆಲ್ವೇಸ್ ಯಾವಾಗ್ಲೂ ಸೌಂಡು ಜಾಸ್ತಿ ಆಗಿದಾಗಲೇ ಬರೋದು. ತುಂಬ ಯಾರಾದರೂ ಮಾತಾಡೋರು ಪಕ್ಕಕ್ಕೆ ಕೂತ್ಕೊಬಿಟ್ರೆ ಖಂಡಿತ ಮೈಗ್ರೇನ್ ಹೆಡ್ಡೇಕ್ ಬರುತ್ತೆ. ಇಲ್ಲ ತುಂಬ ಏನಾದರೂ ಸೌಂಡನ್ನು ಎನಿ ಟೈಮ್ ಕೇಳಿಸ್ಕೊಳ್ತಾ ಇದ್ದರೆ ಮೈಗ್ರೇನ್ ಹೆಡ್ಡೇಕು ಬಂದೇ ಬರುತ್ತೆ. ಸೊ ಹಾಗಾಗಿ ನಮಗೆ ಯಾವಾಗ ನರ್ವಸ್ ಸಿಸ್ಟಮಲ್ಲಿ ನಮ್ಮದು ವೀಕ್ನೆಸ್ ಆಗುತ್ತೋ, ಆ ಸೌಂಡನ್ನ ಕೇಳಿಸ್ಕೊಳ್ಳುವಂಥ ಕೆಪಾಸಿಟಿ ಇರೋದಿಲ್ವೋ, ಆವಾಗ ನಮಗೆ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆದಾಗ ಸೈಕಾಲಜಿಕಲ್ ಡಿಸಾರ್ಡರ್ ಕಾಮನ್ ಆಗಿ ಬಂದೇ ಬರುತ್ತೆ. ಸೊ ಆ್ಯಂಡ್ ದೆನ್ ಸ್ಲೀಪ್ಲೆಸ್ನೆಸ್, ತುಂಬ ಸೌಂಡ್ ಆಗುವಾಗ, ಅದೇ ನಾಯಿ ಬೊಗಳುವಾಗ ಇರ್ಬೋದು, ವೆಹಿಕಲ್ಸ್ ಎಲ್ಲ ಹೋಗುವಾಗ ಇರ್ಬೋದು, ಆಗ ಸ್ಲೀಪ್ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಸೊ ಟೋಟಲಿ ಓವರಾಲ್ ದ ನಾಯ್ಸ್ ಪೊಲ್ಯೂಷನ್ ಹ್ಯೂಮನ್ಗೆ ಏನು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂದರೆ ಡಿಸ್ಟರ್ಬೆನ್ಸ್ ಇನ್ ಎ ಮೆಂಟಲ್ ಹೆಲ್ತ್ ಆ್ಯಂಡ್ ಟಾಸ್ಕ್ ಪರ್ಫಾರ್ಮೆನ್ಸ್ ಕಡಿಮೆ ಮಾಡುತ್ತೆ. ಆ್ಯಂಡ್ ನೆಗೆಟಿವ್ ಸೋಷಿಯಲ್ ಬಿಹೇವಿಯರ್, ನನಗೆ ಸೋಷಿಯಲ್ಲಾಗಿ ಏನಾದರೂ ಜನಗಳ ಮಧ್ಯೆ ಇರುವಾಗ ಆ ಥರ ಈ ಥರ ಶಬ್ದಗಳಾಗ್ಬಿಟ್ರೆ ಸುಮ್ಮನೆ ಹೆಂಗೇನೋ ಮಾತಾಡ್ಬಿಟ್ಟು ಹೆಂಗೋ ಆಡ್ಬಿಟ್ಟು ನಮ್ಮದು ಒಂದು ಏನು ನಮ್ಮದು ನಾನು ನೋಡಿರ್ತಾರೆ, ಅವರು ಹ್ಯೂಮನ್ ಬೀಯಿಂಗ್ ಇವರು ಯಾರು ಈ ಥರ ಇರ್ತಾರೆ ಅಂತ ನೋಡಿರ್ತಾರೆ, ಶಬ್ದ ಮಾಡ್ಬಿಟ್ಮೇಲೆ ಅವರು ನೋಡಬೇಕು ಅವರು ಯಾವ ಥರ ಇದ್ದಾರೆ ಅಂತ, ಅವ್ರ ಬಿಹೇವಿಯರ್ ಹೆಂಗೆ ಚೇಂಜ್ ಆಗುತ್ತೆ ಅಂತ.
ಸೊ ಅದು ಬೇಸಿಕ್ ಥಿಂಗು ಹ್ಯೂಮನ್ ಬೀಯಿಂಗಿಗೆ. ಅದಕ್ಕೆ ಸೌಂಡನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಅವಾಗಷ್ಟೇ ನಾವು ನಾರ್ಮಲಾಗಿ ಬಿಹೇವ್ ಮಾಡೋಕ್ಕಾಗುತ್ತೆ, ಅದರ್ವೈಸ್ ವಿ ಕಾಂಟ್ ಬಿಹೇವ್ ನಾರ್ಮಲಿ. ಸೊ ಆ್ಯಂಡ್ ದೆನ್ ದ ಆಪರೇಷನ್ಸ್ ಅಂದರೆ ಏನು ಕೇಳಿಸ್ಕೊಳ್ಳೋಕ್ಕೆ ಏನಾದ್ರು ಮಾಡೋಕ್ಕೆ ಎಲ್ಲದಕ್ಕೂ ಒಂಥರ ಡಿಸ್ಟರ್ಬೆನ್ಸ್ ಆದಂಗೆ. ಅಬ್ನಾರ್ಮಲ್ ಫೀಟಸ್ ನಮಗೆ ಒಂಥರ ಏನೂ ಯಾವುದೂ ಈಗ ಶಬ್ದ ಜಾಸ್ತಿ ಆಗುವಾಗ ಏನೋ ಕೇಳಿಸ್ತಾ ಇರುತ್ತೆ, ನಮಗೆ ಕರೆಕ್ಟಾಗಿ ಅದು ಕ್ಲಾರಿಟಿ ಇರೋದಿಲ್ಲ. ಆಗ ಅಬ್ನಾರ್ಮಲಾಗಿ ಅಯ್ಯೋ ಆಯ್ತು ಇಡು ಏನೋ ಮಾಡ್ತೀವಿ, ಓಕೆ ಇನ್ನು ಈ ಥರ ಅಬ್ನಾರ್ಮಲ್ ಬಿಹೇವಿಯರ್ಸ್. ಮಾಮೂಲಿ ನಮ್ಮದು ರೆಗ್ಯುಲರ್ ಬಿಹೇವಿಯರ್ ಏನಿತ್ತು ಅದು ಎಲ್ಲ ಫುಲ್ ಆಟೋಮೆಟಿಕಲಿ ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ಟೆಂಪ್ರವರಿ ಆ್ಯಂಡ್ ಪರ್ಮನೆಂಟ್ ಡೆಫ್ನೆಸ್. ಈಗ ನನಗೆ ಕಿವಿ ಕೇಳಿಸ್ತೇನೆ ಇರೋದು ಟೆಂಪ್ರವರಿಯಾಗಿ ಮತ್ತು ಪರ್ಮನೆಂಟಾಗಿರ್ಬೋದು. ಯಾವಾಗ ಅಂದರೆ ಮೋರ್ ದೆನ್ 140 ಡೆಸಿಬಲ್ ಆಗುವಾಗ, ಸೌಂಡ್ ಜಾಸ್ತಿ ಆದರೆ ಆವಾಗ ಆಡಿಟರಿ ಸಿಸ್ಟಮ್ ಡ್ಯಾಮೇಜ್ ಆಗುವಾಗ, ಇಯರಲ್ಲಿ ಏನೋ ಕಿವಿ ಒಳಗಡೆ ಏರ್ಸ್ ಇರುತ್ತಲ್ಲ, ಆ ಏರ್ಸು ಒಟ್ಟೋಗ್ಬಿಡುತ್ತೆ ಸೌಂಡ್ ಜಾಸ್ತಿ ಆಗುವಾಗ. ಆಗ ಡೈರೆಕ್ಟ್ ಸೌಂಡ್ ಎಂಟ್ರಿ ಆಗುವಾಗ ಪ್ರಾಬ್ಲಮ್ ಆಗುತ್ತೆ. ಈಗ ಸಮ್ಟೈಮ್ಸ್ ಇವಾಗ ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ, ನೀವು ಮೂಗನ್ನ ಹಾಗೆ ತೊಗೊಂಡು ಬಂದು ಹಿಂಗೆ ಇಡುವಾಗ ಮೂಗಲ್ಲಿ ಏನಾಗುತ್ತೆ, ನಿಮಗೆ ಸೌಂಡ್ ಇದು ಗಾಳಿಗೆ ಜಾಸ್ತಿ ಹಿಡಿಯೋಕ್ಕಾಗಲ್ಲ, ಆ ಕಡೆ ಈ ಕಡೆ ಹಿಂಗೆ ಮಾಡ್ತಾ ಇರ್ತೀರ. ಯಾಕೆಂದರೆ ಏರು ಡೈರೆಕ್ಟಾಗಿ ಹೋಗ್ಬಾರ್ದಂತ ಆ ಮೂಗಲ್ಲಿರೋ ಕೂದಲದನ್ನು ತಡೆ ಆಗ್ತಾ ಇರುತ್ತೆ. ಸೊ ಅದೇ ಥರ ಕಿವಿ ಒಳಗಡೆನೂ ಅಷ್ಟೇ, ಕಿವಿನಲ್ಲಿರೋ ಹೇರ್ಸು ಯಾವಾಗಲೂ ದ ಸೌಂಡು ಡೈರೆಕ್ಟ್ ಎಂಟ್ರಿಗೆ ಅದು ಅವಾಯ್ಡ್ ಮಾಡುತ್ತೆ. ಜಾಸ್ತಿ ಸೌಂಡ್ ಆಗುವಾಗ ಅದು ಕೂಡ ಔಟ್ ಆಗುತ್ತೆ. ಈಗ ಕಡಿಮೆ ಗಾಳಿ ಬೀಸಿದ್ರೆ ಹುಲ್ಲೊಂದು ಗರ್ಕೆ ಈ ಥರ ಮಾಡ್ತಾ ಇರುತ್ತೆ, ಜಾಸ್ತಿ ಗಾಳಿ ಬೀಸಿದ್ರೆ ಪಾಪ ಹುಲ್ಲಿನ ಗರ್ಕೆ ಯಾವ ಕಡೆಗೆ ಗಾಳಿ ಬೀಸಿರುತ್ತೆ ಆ ಕಡೆಗೆ ಮಲ್ಕೊಬಿಡುತ್ತೆ. ಸೊ ಆ ಥರ ಇಯರ್ ಲಾಸ್ ಯಾವಾಗ ಆಗುತ್ತೆ ಅಂತಂದರೆ ನಮಗೆ ಡೆಫ್ನೆಸ್ ಅಥವಾ ಕಿವಿ ಕೇಳಿಸ್ತೇನೆ ಇರುವಂಥದ್ದು ಕಿವುಡುತನ ಆಗುವಂಥದ್ದು ಮೋರ್ ದೆನ್ 140 ಡೆಸಿಬಲ್ ಆದಾಗ ಹ್ಯೂಮನ್ ಬೀಯಿಂಗ್ಗೆ ನ್ಯಾಚುರಲಾಗಿ ಆಗುತ್ತೆ. ಆ್ಯಂಡ್ ದೆನ್ ಎಫೆಕ್ಟ್ಸ್ ಆನ್ ಅನಿಮಲ್ಸ್. ಇದು ಮನುಷ್ಯನಿಗೆ ಏನೇನು ತೊಂದರೆ ಮಾಡುತ್ತೆ ಅಂತ ಎಲ್ಲರೂ, ಮನುಷ್ಯ ತುಂಬ ಇಂಪಾರ್ಟೆಂಟ್ ಅಲ್ವಾ, ಯಾಕೆಂದರೆ ಈ ಗ್ಲೋಬನ್ನು ಅವನೇ ಸರ್ವೈವ್ ಮಾಡ್ತಾನೆ ಅಂತ ಅದು ಒಂಥರ ಮೂಢನಂಬಿಕೆ ಅಂತಾರಲ್ಲ ಆ ಥರ ಅಂದ್ಕೊಂಡಿದ್ದಾರೆ. ಬೇರೆದ್ರ ಮೇಲೆ ಏನು ತೊಂದರೆ ಆಗುತ್ತೆ, ಯಾರಿಗೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮನುಷ್ಯ ತುಂಬ ಯೋಚನೆ ಮಾಡೋದು ಕಡಿಮೆ. ಆದರೂ ಪರವಾಗಿಲ್ಲ, ಈ ಅನಿಮಲ್ಸ್ಗೂ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಯಾಕೆಂದರೆ ಏನೇನು ಬೇಕು ನಮಗೆ, ಶೆಲ್ಟರ್ ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ವಿ ಗೆಟ್ ಇಟ್ ಫ್ರಮ್ ಓನ್ಲಿ ಬಯೋಡೈವರ್ಸಿಟಿ ಒಳಗಡೆ ಪ್ಲಾಂಟ್ಸ್ ಅನಿಮಲ್ಸ್ ಇಲ್ಲ ಅಂದರೆ ನಾವೇನು ತೊಗೊಳಕ್ಕಾಗಲ್ಲ. ಹಾಗಾಗಿ ವಿ ಗಿವ್ ಅ ಮೋರ್ ಇಂಪಾರ್ಟೆನ್ಸ್ ಟು ಅನಿಮಲ್ ಆಲ್ಸೋ. ಸೊ ನಾಯ್ಸ್ ಕ್ಯಾನ್ ಕಾಸ್ ಅ ಸೀರಿಯಸ್ ಡ್ಯಾಮೇಜ್ ಟು ದ ವೈಲ್ಡ್ ಲೈಫ್. ಯಾವುದು ವೈಲ್ಡ್ ಲೈಫ್ ಅಂತ ಹೇಳ್ತೀವೋ ಕಾಡು ಪ್ರಾಣಿಗಳಿಗೆ ಈ ನಾಯ್ಸು ತುಂಬ ತೊಂದರೆನ ಕೊಡುತ್ತೆ. ಅಡ್ವರ್ಸ್ಲಿ ಎಫೆಕ್ಟ್ಸ್ ದ ನಾಯ್ಸ್ ಪೊಲ್ಯೂಷನ್ ಬೈ ಇಯರಿಂಗ್ ಲಾಸ್ ಆಫ್ ಅನಿಮಲ್ಸ್ಗೂ ಕೂಡ ಇಯರಿಂಗ್ ಲಾಸ್ ಆಗುತ್ತೆ. ಆ್ಯಂಡ್ ಮಾಸ್ಕಿಂಗ್ ಇನ್ ದ ಸೆನ್ಸ್ ದ ಅನಿಮಲ್ಸ್ದು ಒಂದು ಸೌಂಡಿಂದ ಅದು ಐಡೆಂಟಿಫೈ ಮಾಡುತ್ತೆ. ಈಗ ನಮ್ಮಂಗೆ ಮಾತಾಡಲ್ವಲ್ಲ, ಆ ಮಾಸ್ಕಿಂಗ್ ಸೌಂಡಲ್ಲಿ ಅದ್ರ ಬಿಹೇವಿಯರ್ಸ್ ಏನು ಅಂತ ಅರ್ಥ ಮಾಡೋದಕ್ಕೆ ಲ್ಯಾಂಗ್ವೇಜ್ ಆಫ್ ದ ಅನಿಮಲ್ಸ್. ಸೊ ಇಟ್ ಎಫೆಕ್ಟ್ಸ್ ದ ಮಾಸ್ಕಿಂಗ್. ಆ್ಯಂಡ್ ಫಿಸಿಯಾಲಜಿಕಲ್ ಎಫೆಕ್ಟ್ಸ್, ಆ ಅನಿಮಲ್ಸ್ ಮೇಲೂ ಕೂಡ ರೆಸ್ಪಿರೇಟರಿ ಪ್ರಾಬ್ಲಮ್ಮು ಮತ್ತು ರೆಸ್ಪಿರೇಟರಿ ಡಿಫಿಕಲ್ಟೀಸ್ನ ನಾಯ್ಸು ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಇಟ್ ಇನ್ಕ್ರೀಸ್ ದ ಹಾರ್ಟ್ ರೇಟ್ ಆಲ್ಸೋ. ಅನಿಮಲ್ಸ್ಗೂ ಕೂಡ ಹಾರ್ಟ್ ರೇಟನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ನಿಮಗೆ ಯಾವಾಗಲೂ ವೈಲ್ಡ್ ಲೈಫ್ದು ಯಾವ್ದಾದ್ರು ಸ್ಯಾಂಚುರೀಸ್ ಒಳಗಡೆ ಹೋಗುವಾಗ ಡೋಂಟ್ ಬ್ಲೋ ದ ಹಾರ್ನ್ಸ್ ಅಂತ ಬರೆದಿರ್ತಾರೆ. ಆಮೇಲೆ ಡೋಂಟ್ ಯೂಸ್ ದ ಹೈ ಬೀಮ್ ಲೈಟ್ಸ್ ಅಂತ ಬರೆದಿರ್ತಾರೆ. ತುಂಬ ಸೌಂಡನ್ನು ಮಾಡಬೇಡಿ ಮತ್ತು ಹೈ ಬೀಮ್ ಲೈಟನ್ನು ಯೂಸ್ ಮಾಡಬೇಡಿ ಅಂತ ಬರೆದಿರ್ತಾರೆ. ಆದ್ರೂ ಕೂಡ ತುಂಬ ಸೌಂಡ್ ಇರೋದು ಮತ್ತು ಐ ಬೀಮ್ ಲೈಟನ್ನು ಯೂಸ್ ಮಾಡೋದು ಯಾವಾಗಲೂ ಎಲ್ಲಿ ಬೇಡ ಅಂತ ಬರೆದಿರ್ತಾರೋ ಅಂಥ ಜಾಗದಲ್ಲೇ ಮಾಡೋದು. ಸೊ ನೆಕ್ಸ್ಟು ಬಿಹೇವಿಯರಲ್ ಎಫೆಕ್ಟ್ಸ್ ಅಂದರೆ ಅನಿಮಲ್ಸ್ಗೆ ಜಾಸ್ತಿ ಸೌಂಡ್ ಆಗುವಾಗ, ಆರ್ ನೋಡ್ದು ಬ್ಲೋ ಮಾಡಿ ಹಂಗೆ ಸೌಂಡ್ ಮಾಡುವಾಗ ದೆ ಗೆಟ್ ಡಿಸ್ಟರ್ಬ್. ಸಮ್ಟೈಮ್ಸ್ ಇನ್ ಮೈನಿಂಗ್ ಆ್ಯಕ್ಟಿವಿಟೀಸ್ ಒಳಗಡೆ ನಾವು ಬಾಂಬ್ಸ್ ಎಲ್ಲ ಹಾಕ್ಬಿಟ್ಟು ಬ್ಲಾಸ್ಟ್ ಮಾಡುವಾಗ ಸೌಂಡು ಜಾಸ್ತಿ ಆಗುವಾಗ ಅನಿಮಲ್ಸ್ಗೆ ದೆ ಗೆಟ್ ಡಿಸ್ಟರ್ಬ್, ಸಡನ್ನಾಗಿ ಶಾಕ್ ಆದಂಗೆ ಆಗುತ್ತೆ. ಅದಕ್ಕೂ ಕೂಡ ಹಾರ್ಟ್ ಬೀಟ್ ಜಾಸ್ತಿಯಾಗಿ ಆಗ ಆ ಪ್ಲೇಸನ್ನೇ ಬಿಟ್ಟೋದು ಹೊರಟೋಗುತ್ತೆ. ಸೊ ಹಾಗಾಗಿ ಬಿಹೇವಿಯರಲ್ ಎಫೆಕ್ಟ್ಸ್, ಅದ್ರದ್ದು ಏನು ನಡವಳಿಕೆ ಇರುತ್ತೆ ಅದಕ್ಕೂ ಕೂಡ ಈ ಸೌಂಡು ತೊಂದರೆನ ಉಂಟು ಮಾಡುತ್ತೆ. ಆ್ಯಂಡ್ ದೆನ್ ಇಕಾಲಜಿಕಲ್ ಎಫೆಕ್ಟ್ಸ್ ಇನ್ ದ ಸೆನ್ಸ್ ಸೌಂಡು. ಈಗ ಮೈನಿಂಗ್ ಆ್ಯಕ್ಟಿವಿಟೀಸು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಜಾಸ್ತಿ ಇರೋ ಕಡೆ ಎಲ್ಲೂ ನಿಮಗೆ ಯಾವ ಅನಿಮಲ್ಸು ಇರೋದಿಲ್ಲ. ಯಾಕೆಂದ್ರೆ ಸೌಂಡ್ ಜಾಸ್ತಿ ಇರ್ತದೆ, ಡಿಸ್ಟರ್ಬ್ ಆಗ್ತವೆ. ಹಾಗಾಗಿ ಅದು ಇಕಾಲಜಿಕಲ್ ಡಿಸ್ಟರ್ಬೆನ್ಸ್ ಅಂದರೆ ಎಲ್ಲಿ ಈಗ ಫಾರೆಸ್ಟ್ ಏರಿಯಾ ಇರುತ್ತೆ ಆಗ ಹ್ಯೂಮನ್ ಆ್ಯಕ್ಟಿವಿಟೀಸ್ ಇಲ್ಲಿ ವೆರಿ ಮೋರ್ ಆಗುವಾಗ ದೇರ್ ಈಸ್ ನೋ ಅನಿಮಲ್ಸ್, ಯಾವುದು ಪ್ರಾಣಿ ಪಕ್ಷಿ ಯಾವುದೂ ಇರೋದಿಲ್ಲ. ಯಾಕೆಂದರೆ ದೇ ಗೆಟ್ ಡಿಸ್ಟರ್ಬ್ ಬೈ ಹ್ಯೂಮನ್ ಆ್ಯಕ್ಟಿವಿಟೀಸ್. ಸೊ ಲೈಕ್ ದಟ್ ಅಲ್ಲಿ ಇಕಾಲಜಿಕಲ್ ಎಫೆಕ್ಟ್ಸ್ ಅಂದರೆ ಮೈಗ್ರೇಷನ್ ಆಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಬರುವಂತಹ ಪಕ್ಷಿಗಳು ಯಾವುದಿರುತ್ತೆ ಆವಾಗ ಸೌಂಡು ಜಾಸ್ತಿ ಆಗುವಾಗ ಅದಕ್ಕೆ ಇರಿಟೇಟ್ ಆಗಿ ಆವಾಗ ಇಕಾಲಜಿಕಲಿ ಅಂದರೆ ಜೈವಿಕ ವೈವಿಧ್ಯತೆ, ಜೀವ ಪರಿಸರ ವ್ಯವಸ್ಥೆ ಒಳಗಡೆನೂ ಕೂಡ ಅದು ತೊಂದರೆನ ಉಂಟು ಮಾಡಿಬಿಡುತ್ತೆ ಪಕ್ಷಿಗಳಿಗೆ. ಸೊ ನಾಯ್ಸ್ ಪೊಲ್ಯೂಷನ್ ಯಾವಾಗ್ಲೂ ಶಿಪ್ಸ್ ಏನು ಈಗ ದೊಡ್ಡ ಹಡಗುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಪ್ ಹೋಗುವಾಗ
ಹಾಗೆ ಮತ್ತು ಅದು ಸಿಸ್ಟಮ್ನ ಹಾಕ್ಕೊಂಡು ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಮಾಡುವಾಗ ಈಗ ಡಾಲ್ಫಿನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಎಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ ದ ಸಿ ದೆ ಗೆಟ್ ಡಿಸ್ಟರ್ಬ್ ಆಗುತ್ತೆ. ಮತ್ತು ಅದಕ್ಕೆ ಫುಡ್ ತಗೊಳ್ಳೋಕ್ಕೇನು ಕಷ್ಟ ಆಗ್ತಾ ಇರುತ್ತೆ. ಇವರು ಎಲ್ಲ ಕಡೆ ಡಿಸ್ಟರ್ಬ್ ಮಾಡುವಾಗ ಸ್ಮಾಲ್ದು ಏನೇನು ಇರ್ತು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಅದು ಹಂಟಿಂಗೋಸ್ಕರ ಜಾಗಗಳನ್ನ ಹುಡುಕ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ದೆನ್ ಎಕ್ಸೆಸಿವ್ ನಾಯ್ಸ್ ಆ್ಯಸ್ ಎ ಎಬಿಲಿಟಿ ಟು ರೈಸ್ ಎನ್ ಅನಿಮಲ್ಸ್ ಹಾರ್ಟ್ ಬೀಟ್ ಸ್ಪೀಡನ್ನು ಕೂಡ ಜಾಸ್ತಿ ಮಾಡಿ ಇಷ್ಟೆಲ್ಲ ಮೆಟಬಾಲಿಕ್ ಆ್ಯಕ್ಟಿವಿಟಿ ವಿಲ್ ಬಿ ರೆಡ್ಯೂಸ್ಡ್ ಬೈ ದ ನಾಯ್ಸಿಂದ ಸಮ್ಟೈಮ್ಸು ಮೆಟಬಾಲಿಕ್ ಆ್ಯಕ್ಟಿವಿಟಿ ಆಫ್ ದ ಅನಿಮಲ್ಸ್ ಆಲ್ಸೋ ರೆಡ್ಯೂಸ್. ಸೊ ಆನ್ ಎನ್ವೈರ್ನ್ಮೆಂಟ್ ಮೇಲೆ ಏನು ಈಗ ಹ್ಯೂಮನ್ ಬೀಯಿಂಗಿಗೆ ಏನು ತೊಂದರೆ ಮಾಡಿದೆ ಆಯಿತು, ಮತ್ತು ಅನಿಮಲ್ಸ್ಗೆ ಏನು ತೊಂದರೆ ಮಾಡಿದೆ ಆಯಿತು. ಹಾಗಾದರೆ ಪ್ಲ್ಯಾಂಟ್ಸ್ಗೆ ಏನು ತೊಂದರೆ ಮಾಡುತ್ತೆ, ನಾಯ್ಸಿಂದ ಪ್ಲ್ಯಾಂಟ್ಸ್ಗೆ ಏನು ಪ್ರಾಬ್ಲಮ್ಮು ಅಂತ ಹೇಳಿದರೆ ದ ನಾಯ್ಸ್ ಆಲ್ಸೋ ಹೇ ಡಿಟರ್ಮೆಂಟಲ್ ಎಫೆಕ್ಟ್ ಆನ್ ಗ್ರೋತ್ ಆಫ್ ಸಮ್ ಪ್ಲ್ಯಾಂಟ್ಸ್, ನಾಟ್ ಆಲ್ ದ ಪ್ಲ್ಯಾಂಟ್ಸ್. ನಾಯ್ಸು ಯಾವಾಗಲೂ ಕೆಲವೊಂದು ಸಸ್ಯಗಳಿಗೆ ಶಬ್ದ ಮಾಲಿನ್ಯ ಜಾಸ್ತಿ ಆಗೋದ್ರಿಂದ ತೊಂದರೆ ಆಗುತ್ತೆ. ಸೊ ಬರ್ಡ್ಸ್ ಆ್ಯಸ್ ವೆಲ್ ಇಸ್ ರಿಯಲಿ ಹೆಲ್ಪ್ ಟು ಫೈಂಡ್ ದ ಪ್ರೇ. ಈಗ ಬರ್ಡ್ಸು ಏನಾದ್ರು ಬೇಕು ಅಂತಂದರೆ ಅದಕ್ಕೆ ಏನಾದ್ರೂ ಸೌಂಡು ಮಾಡಿಕೊಂಡು ಬೇರೆಯವ್ರನ್ನ ಕರಿತಾ ಇರುತ್ತೆ. ಆವಾಗ ಆ ಪ್ಲ್ಯಾಂಟಲ್ಲಿ ಇರುವಂಥದ್ದು ಏನಾದ್ರೂ ಈಗ ಪಾಲಿನೇಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದ್ರದ್ದು ಇದನ್ನು ತಗೊಂಡೋಗಿ ಸೀಡ್ಸ್ ಆಗಿರ್ಬೋದು ಅಥವಾ ಪೋಲನ್ ಗ್ರೈನ್ಸ್ ಆಗಿರ್ಬೋದು ಸ್ಪ್ರೆಡ್ ಮಾಡೋದಿರುತ್ತೆ. ಆಗ ಆ ಬರ್ಡು ಅದ್ರ ಸೌಂಡಿಂದ ಕೂಗ್ತಾ ಇರುತ್ತೆ. ಈ ಸೌಂಡು ಜಾಸ್ತಿ ಆಗುವಾಗ ನಮ್ಮದೇ ಔಟ್ಸೈಡಲ್ಲಿ ಸೌಂಡ್ ಜಾಸ್ತಿ ಆಗುವಾಗ ಅದು ಕೂಗೋ ಸೌಂಡು ಬೇರೆ ಯಾವುದೂ ಬರ್ಡ್ಸ್ಗೆ ಕೇಳಿಸ್ತೇನೆ ಇರ್ಬೋದು, ಅನಿಮಲ್ಸ್ಗೆ ಕೇಳಿಸ್ತೇನೆ ಇರ್ಬೋದು. ಆವಾಗ ಬೇಗ ಅದು ಸ್ಪ್ರೆಡ್ ಆಗೋದು ಪ್ರಾಬ್ಲಮ್ ಆಗ್ಬೋದು. ಹೀಗೆ ಪ್ಲ್ಯಾಂಟ್ಸ್ಗೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೂಡ ಲಾಸ್ ಆಗ್ಬೋದು, ಸಮ್ಟೈಮ್ಸ್ ಗ್ರೋತ್ ಸಿಸ್ಟಮ್ ಕೂಡ ಲಾಸ್ ಆಗ್ಬೋದು. ಸೊ ಬಿಕಾಸ್ ಆಫ್ ದ ಬ್ರೇಕಿಂಗ್ ಆಫ್ ಅರ್ತ್ ಬ್ಯಾರಿಯರ್ಸ್, ಈಗ ನಾಯ್ಸ್ ಸೌಂಡಿಗೆ ಭೂಮಿ ಕೂಡ ಬಿರುಕ್ಬಿಡುತ್ತೆ ಅಂತ ಕೇಳಿದ್ದೀರ ನೀವು. ಹೇಗೆ ಅಂತ ಹೇಳುವಾಗ ಸಮ್ ಮೈನಿಂಗ್ ಆ್ಯಕ್ಟಿವಿಟೀಸ್ ಮಾಡುವಾಗ ನಾವು ಇಲ್ಲಾಂದರೆ ಯಾವುದಾದ್ರೂ ನಾವು ಓಪನ್ ವೆಲ್ ತೆಗಿವಾಗ ಸಮ್ಟೈಮ್ಸು ಏನಾದ್ರೂ ಜಾಸ್ತಿ ರಾಕ್ ದೊಡ್ಡದು ಸಿಕ್ಬಿಡುವಾಗ ನಾವು ಬ್ಲಾಸ್ಟ್ ಮಾಡೋಕ್ಕೆ ಬ್ಲಾಸ್ಟರ್ಸ್ನ ಯೂಸ್ ಮಾಡ್ತೀವಿ. ಆಗ ಕೂಡ ಒಂದ್ಸಲಿ ಸೌಂಡು ರಿಲೀಸ್ ಆಯಿತು ಅಂದ್ರಾಗ ಆಗ ಆ ಸಿಸ್ಟಮ್ ಕೂಡ ಅಂದರೆ ಅರ್ತ್ ಬ್ಯಾರಿಯರ್ ಕೂಡ ಬ್ರೇಕ್ ಡೌನ್ ಶಬ್ದಕ್ಕೆ ಅದನ್ನು ಕೂಡ ಡಿವೈಡ್ ಆಗುತ್ತೆ. ಈಗ ಮನೆ ಒಳಗಡೆ ವಾಲೆಲ್ಲ ಬಿರುಕ್ಬಿಟ್ಟಿದೆ, ಆ ಥರದ್ದೆಲ್ಲ ನೀವು ಮೈನಿಂಗ್ ಆ್ಯಕ್ಟಿವಿಟೀಸ್ ಇರೋ ಏರಿಯಾದಲ್ಲಿ ನೋಡಿರ್ತೀರ. ಸೌಂಡು ಜಾಸ್ತಿ ಆಗುವಾಗ ಮನೆ ಒಳಗಡೆನೂ ಕೂಡ ಮನೆಯೇ ಫುಲ್ ವೈಬ್ರೇಟ್ ಆಗೋ ಥರ ಸೌಂಡು ಕೇಳಿಸ್ತಾ ಇರುತ್ತೆ. ಸೊ ಆ ವೈಬ್ರೇಷನಿಂದನೂ ಕೂಡ ಆ ಭೂಮಿ ಬಿರುಕ್ಬಿಟ್ಟಾಗ ಆ ಪ್ಲ್ಯಾಂಟ್ ಗ್ರೋತ್ಗೆ ಅದು ಸಹಾಯನ ಮಾಡ್ದೇ ಇರ್ಬೋದು. ಸೊ ಬೇಸಿಕಲಿ ಎನ್ವೈರ್ಮೆಂಟಲ್ ಎಫೆಕ್ಟ್ ಆನ್ ಅ ನಾಯ್ಸ್ ಅಂತ ಹೇಳುವಾಗ ಸೌಂಡಿಂದ ಏನು ಎನ್ವೈರ್ಮೆಂಟಲ್ ಎಫೆಕ್ಟ್ ಅಂತ ಹೇಳಿದ್ರೆ ದ ಬ್ರೇಕೇಜ್ ಆಫ್ ಅರ್ತ್ ಬ್ಯಾರಿಯರು ಕಟ್ ಆಗುತ್ತೆ. ದ ಪುವರ್ ಕ್ವಾಲಿಟಿ ಆಫ್ ಎ ಕ್ರಾಪ್ದು ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ. ಆ್ಯಂಡ್ ಡ್ಯಾಮೇಜ್ ಬಿಲ್ಡಿಂಗ್ಸು ಆ ಸೌಂಡ್ಗೆ ಬ್ರೇಕ್ ಬಿಟ್ಕೊಳ್ಳೋವಂಥದ್ದು ಆಗುತ್ತೆ. ಆ್ಯಂಡ್ ವೀಕನ್ಸ್ ದ ಬಿಲ್ಡಿಂಗ್ಸ್, ಕಟ್ಟಡಗಳು ಏನಿರುತ್ತೆ ಅದನ್ನು ಸ್ಟ್ರೆಂತನ್ನು ಅಲ್ಲಾಡಿ ಆ ಸೌಂಡ್ಗೆ ವೈಬ್ರೇಟ್ ಆಗಿ ಆ ಏನು ಕನ್ಸ್ಟ್ರಕ್ಷನ್ ಮಾಡುವಾಗ ಒಂದು ಸ್ಟ್ರಕ್ಚರ್ ಇರುತ್ತೆ ಅದು ಸ್ವಲ್ಪ ಕಡಿಮೆ ಆಗಿ ಸ್ಟ್ರೆಂತ್ ಅಥವಾ ಕೆಪಾಸಿಟಿ ಆಫ್ ದ ಬಿಲ್ಡಿಂಗ್ ವಿಲ್ ಬಿ ರೆಡ್ಯೂಸ್ಡ್ ಬೈ ಓವರ್ ನಾಯ್ಸ್. ಸೊ ಔ ಟು ಕಂಟ್ರೋಲ್ ನೋಡಿ, ಇವಾಗ ಹ್ಯೂಮನ್ ಬೀಯಿಂಗ್ಸ್ಗೆ ಏನು ಪ್ರಾಬ್ಲಮ್ ಮಾಡುತ್ತೆ ಆಯಿತು, ಬರ್ಡ್ಸು ಅಥವಾ ಅನಿಮಲ್ಸ್ಗೆ ಪ್ರಾಬ್ಲಮ್ ಆಯಿತು, ಆ್ಯಂಡ್ ದೆನ್ ಪ್ಲಾಂಟ್ಸ್ಗೆ ಪ್ರಾಬ್ಲಮ್ ಆಯಿತು. ಹಾಗಾದರೆ ಔ ಟು ರೆಡ್ಯೂಸ್ ದಿಸ್ ನಾಯ್ಸ್ ಪೊಲ್ಯೂಷನ್, ಇಷ್ಟು ತೊಂದರೆ ಮಾಡುವಂತಹ ಶಬ್ದ ಮಾಲಿನ್ಯ ನಮಗೆ ಬೇಕಾ? ಹಾಗಾದರೆ ಔ ಟು ರೆಡ್ಯೂಸ್, ಹೇಗೆ ಅದನ್ನು ರೆಡ್ಯೂಸ್ ಮಾಡ್ಬೋದು ನಾವು ಅಂತ. ಸೊ ನಾಯ್ಸ್ ಪೊಲ್ಯೂಷನ್ ರೆಡ್ಯೂಸ್ ಮಾಡಬೇಕು ಅಂದರೆ ಬೇಸಿಕಲಿ ನಾವು ಯಾವಾಗಲೂ ಟು ರೆಡ್ಯೂಸ್ ದ ನಾಯ್ಸ್ ಫ್ರಮ್ ಬೇಸಿಕ್ ಸೋರ್ಸ್ ಲೆವೆಲ್, ಯಾವಾಗಲೂ ಈ ಶಬ್ದ ಮಾಲಿನ್ಯ ಅನ್ನುವಂಥದ್ದನ್ನ ಉತ್ಪತ್ತಿತ ಮೂಲದಲ್ಲಿಯೇ ಕಡಿಮೆ ಮಾಡಬೇಕು. ಹೇಗೆ ಉತ್ಪತ್ತಿತ ಮೂಲದಲ್ಲಿ ಕಡಿಮೆ ಮಾಡೋದು ಅಂತ ಹೇಳಿದ್ರೆ, ಈಗ ಮಿಕ್ಸರ್ನ ತಯಾರು ಮಾಡಿಬಿಟ್ಟು ಫುಲ್ಲು ಜೋರಾಗಿ ಸೌಂಡ್ ಬರೋದಾಗಿ ಹಾಕ್ಬಿಟ್ಟು ನಾಯ್ಸ್ ಕಡಿಮೆ ಮಾಡಿ ಅಂದರೆ ಹೌ ಟು ರೆಡ್ಯೂಸ್? ಡಿಸೈನ್ ದ ಮಿಕ್ಸರ್, ಡಿಸೈನ್ ಮಾಡಬೇಕು ನೀವು. ಈಗ ಸ್ಪೀಕರ್ ಕೊಟ್ಟಿರ್ತೀರ, ಅದಕ್ಕೆ ವಾಲ್ಯೂಮ್ ಬಟನ್ ಇರಬೇಕು. ವಾಲ್ಯೂಮ್ ಬಟನ್ನ ಡಿಸೈನ್ ಮಾಡಿದರೆ ನಮಗೆ ಎಷ್ಟು ಸೌಂಡ್ ಬೇಕೋ ಅಷ್ಟನ್ನ ಹಾಕೊಂಡು ಕೇಳ್ಬೋದು. ವಾಲ್ಯೂಮ್ ಬಟನ್ನೇ ಡಿಸೈನಿಂಗ್ ಅಂತ ಹೇಳುವಾಗ ಸೌಂಡ್ ಹೆಂಗೆ ಕೇಳೋಕ್ಕಾಗುತ್ತೆ? ಜಾಸ್ತಿ ಬೇಕು ಅಂದ್ರೂ ಮಾಡೋಕ್ಕಾಗಲ್ಲ, ಕಡಿಮೆ ಬೇಕು ಅಂದ್ರೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬೇಸಿಕ್ ಲೆವೆಲ್ ಟು ರೆಡ್ಯೂಸ್ ದ ನಾಯ್ಸ್ ಫ್ರಮ್ ಸೋರ್ಸಸ್ ಲೆವೆಲ್, ಪೊಟೆನ್ಷಿಯಲ್ ಸೋರ್ಸ್ ಲೆವೆಲ್, ಏನು ವಸ್ತುಗಳನ್ನ ಉತ್ಪತ್ತಿ ಮಾಡ್ತೀವೋ ಆ ಉತ್ಪತ್ತಿತ ಮೂಲದಲ್ಲಿಯೇ ಶಬ್ದವನ್ನು ಕಡಿಮೆ ಮಾಡುವಂತಹ ಪ್ರೋಗ್ರಾಮನ್ನು ನಾವು ಮಾಡಬೇಕು. ಆ್ಯಂಡ್ ದೆನ್ ದ ಎಫಿಷಿಯನ್ಸಿನ ಕಂಟ್ರೋಲ್ಡ್ ಬೈ ಟೇಕಿಂಗ್ ಫಾಲೋಯಿಂಗ್ ಮೆಜರ್ಸ್. ಯಾವ್ಯಾವುದು? ವಾಟ್ ಆರ್ ದ ಮೆಜರ್ಸ್ ಟು ಕಂಟ್ರೋಲ್ ದ ಎಫಿಷಿಯನ್ಸಿ ಆಫ್ ದ ಸೌಂಡ್? ಟು ಕಂಟ್ರೋಲ್ ಅಟ್ ಎ ಸೋರ್ಸ್ ಲೆವೆಲ್, ಬೇಸಿಕ್ ಲೆವೆಲಲ್ಲಿ ರೆಡ್ಯೂಸ್ ದ ಕಂಟ್ರೋಲ್ ಇನ್ ದ ಟ್ರಾನ್ಸ್ಮಿಷನ್ ಪಾತ್. ಅದು ಯಾವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ
ಅದನ್ನು ದಾರಿನ ಅದರದ್ದು ಕಟ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಥಿಯೇಟರ್ಸ್ ಇರುತ್ತೆ, ಥಿಯೇಟರ್ ಒಳಗಡೆ ಎಲ್ಲ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ, ಆವಾಗ ನಾವು ಇನ್ಸುಲೇಟಿಂಗ್ ಮಾಡಿ ಸೌಂಡ್ ಪ್ರೂಫನ್ನು ಮಾಡ್ತೀವಿ. ಸೊ ಆ ಥರ ದ ಕಂಟ್ರೋಲಿಂಗಿಂದ ಟ್ರಾನ್ಸ್ಮಿಷನ್ ಪಾತ್, ಅದು ಎಲ್ಲಿ ಟ್ರಾನ್ಸ್ಮಿಟ್ ಆಗುತ್ತೋ ಆ ದಾರಿಯನ್ನು ಔಟ್ ಟು ಕಂಟ್ರೋಲ್ ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ಯೂಸಿಂಗ್ ಎ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಈಗ ಸಮ್ಟೈಮ್ಸ್ ಇಂಡಸ್ಟ್ರಿ ಒಳಗಡೆ ನಾವು ಅದನ್ನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆನೂ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಈಗ ಸಮ್ಟೈಮ್ಸ್ ನಾವು ಸೌಂಡ್ ಜಾಸ್ತಿ ಜೋರಾಗಿ ಹಾಕೊಂಡು ಕೇಳ್ತಿರ್ತೀವಿ ಮನೆಯಲ್ಲಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಆಗ ನಾನು ಎಲ್ಲನೂ ಮನೆಯಲ್ಲೇ ಇನ್ಸುಲೇಟ್ ಮಾಡೋಕ್ಕಾಗಲ್ಲ, ಆಗ ನಾವು ಇಯರ್ಫೋನನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಯೂಸಿಂಗ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಯಾವಾಗಲೂ ನಮಗೆ ಆರೋಗ್ಯಕ್ಕೆ ಹಾನಿಕರ ಆಗಿಲ್ಲದೆ ಇರೋದು ಮತ್ತು ಆ ಸೌಂಡನ್ನು ರೆಡ್ಯೂಸ್ ಮಾಡುವಂಥದ್ದು ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಏನಿರ್ತದೆ ಆ ಥರದನ್ನೆಲ್ಲ ಡಿಸೈನ್ ಮಾಡಿ ವಿ ಆರ್ ಯೂಸಿಂಗ್ ಟು ಕಂಟ್ರೋಲ್ ಅ ನಾಯ್ಸ್ ಪೊಲ್ಯೂಷನ್ಸ್. ಸೊ ಆ್ಯಂಡ್ ದೆನ್ ಕಂಟ್ರೋಲ್ ಅಟ್ ಎ ರಿಸೀವರ್ ಎಂಡ್, ಏನು ರಿಸೀವ್ ಮಾಡ್ತೀವಿ ಆ ಎಂಡಲ್ಲೇ ದ ನಾಯ್ಸ್ ಶುಡ್ ಬಿ ರೆಡ್ಯೂಸ್ ಆಗಬೇಕು. ಸೊ ಔ ಟು ರೆಡ್ಯೂಸ್ ಅಂತ ಹೇಳುವಾಗ ಸೊ ಒಂದು ಸಲ ಇಯರ್ ಪ್ಲಗ್ ಹಾಕಬೇಕು ಅಥವಾ ಇಯರ್ ಮಫ್ಸ್ ಹಾಕಬೇಕು, ಮತ್ತು ಹೆಲ್ಮೆಟ್ನ ಹಾಕೊಳ್ಳೋದ್ರಿಂದನೂ ಕೂಡ ಕಿವಿ ಪ್ರೊಟೆಕ್ಟ್ ಆಗುತ್ತೆ, ಆವಾಗ ಸೌಂಡ್ ನಮಗೆ ಕಡಿಮೆ ಕೇಳಿಸ್ತಾ ಇರುತ್ತೆ. ಹಾಗೆ ಹೆಡ್ಫೋನ್ಸ್ ಹಾಕ್ಬಿಟ್ರೆ ಏನಾಗುತ್ತೆ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಲ್ಲ, ಆಗ ನಾವು ಅಷ್ಟೇ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಆಗುತ್ತೆ. ಸೊ ದೀಸ್ ಆರ್ ದ ಆಲ್ಟರ್ನೇಟಿವ್ ರೆಮಿಡೀಸ್ ಟು ರೆಡ್ಯೂಸ್ ದ ನಾಯ್ಸ್ ಪೊಲ್ಯೂಷನ್. ಆ್ಯಂಡ್ ಕಂಟ್ರೋಲಿಂಗ್ ಅಟ್ ಸೋರ್ಸ್ ಲೆವೆಲ್ ಮೀನ್ಸ್ ದ ಡಿಸೈನ್ ಎ ನ್ಯೂ ಮಿಷಿನ್ ಟು ರೀಪ್ಲೇಸ್ ನಾಯ್ಸಿ. ಈಗ ತುಂಬ ಸೌಂಡ್ ಬರೋಂಥ ಮಿಷನ್ಸ್ ಯಾವ್ದಾದ್ರು ಇದ್ದರೆ ಅದನ್ನು ಡಿಸೈನ್ ಮಾಡಿಬಿಟ್ಟು ಅದನ್ನು ರೆಡ್ಯೂಸ್ ಮಾಡಿ ನಾಯ್ಸ್ ಕಡಿಮೆ ಪ್ರೊಡ್ಯೂಸ್ ಆಗಬೇಕು, ಆ ಥರದನ್ನು ಈ ಡಿಸೈನ್ ಹೊಸದಾಗಿ ನಾವು ಪ್ರಿಪೇರ್ ಮಾಡಬೇಕು. ಆ್ಯಂಡ್ ದೆನ್ ದ ಮೇಂಟೆನೆನ್ಸ್ ಆಫ್ ದ ಮೆಷಿನ್. ಈಗ ಹಳೇ ವೆಹಿಕಲ್ಸ್ ಇರುತ್ತೆ, ಅದಕ್ಕೆ ಸರ್ವೀಸೇ ಮಾಡಿಸಲ್ಲ, ಅದು ಸುಮ್ಮನೆ ಸೌಂಡು ಬರ್ತಾ ಇರುತ್ತೆ, ಆವಾಗ ಅದನ್ನು ಸರ್ವೀಸ್ ಮಾಡಿಸ್ಬೇಕು, ಮೇಂಟೆನೆನ್ಸ್ ಮಾಡಬೇಕು. ಯಾವುದೇ ಒಂದು ಮೆಷಿನರೀಸ್ ತೊಗೊಂಡ್ರೂ ಸೌಂಡ್ ಬರುವಂಥದ್ದು ಯಾವುದೇ ಐಟಮ್ ಆಗಿದ್ರೂ ವಿ ಮೇಂಟೈನ್, ಫಸ್ಟು ಅದಕ್ಕೆ ಒಂದು ಸರ್ವೀಸ್ ಮಾಡಿಬಿಟ್ಟು ಅದನ್ನು ಮೇಂಟೈನ್ ಮಾಡಿದ್ರೆ ಆವಾಗ ಲೂಬ್ರಿಕೇಷನ್ ಹಾಕಬೇಕಾ, ಬ್ಯಾಟ್ರಿ ಯೂಸ್ ಮಾಡಬೇಕಾ, ಅದಕ್ಕೆ ಏನು ಮಾಡಬೇಕು ಅಂತ ವಿ ಫೈಂಡ್ ಔಟ್ ದ ಸೊಲ್ಯೂಷನ್ ಅಟ್ ಅ ಸೋರ್ಸಸ್ ಲೆವೆಲಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ದೆನ್ ಝೋನಿಂಗ್. ಸೊ ಈ ಝೋನಿಂಗ್ ಮೀನ್ಸ್ ಇನ್ನು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು ಅದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ ಒಳಗೊಳಗಡೆ ಇರಬಾರ್ದು, ಅಟ್ಲೀಸ್ಟ್ ಸ್ವಲ್ಪ ಡಿಸ್ಟೆನ್ಸು, ಒಂದು CA ಸೈಟ್ಸ್ ಅಂತೆಲ್ಲ ಬಿಟ್ಟಿರ್ತಾರೆ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಆ ಥರ ಲೊಕೇಶನಲ್ಲಿ ಈಗ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಆ ಥರ ಮಾಡಿದ್ರೆ ರೆಸಿಡೆನ್ಷಿಯಲ್ ಏರಿಯಾನ ಬಿಟ್ಟು ಸ್ವಲ್ಪ ಅಕ್ಕಪಕ್ಕ. ಆ್ಯಂಡ್ ದೆನ್ ಹಾಸ್ಪಿಟಲ್ಸು ಮತ್ತು ಸ್ಕೂಲ್ ಝೋನು ಆ ಕಡೆ ಎಲ್ಲ ಹೆಚ್ಚು ಬಸ್ ಸ್ಟ್ಯಾಂಡ್ಗಳು ಇರುವಾಗ ಏನಾಗುತ್ತೆ, ಇದರ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಜಾಸ್ತಿ ಇರುವಾಗ ದೆ ಗೆಟ್ ಡಿಸ್ಟರ್ಬ್. ಸೊ ಹಾಗಾಗಿ ವಿ ಪ್ಲ್ಯಾನ್ಡ್ ಬೈ ಎ ಝೋನಿಂಗ್ ಏರಿಯಾಸ್. ಆ್ಯಂಡ್ ದೆನ್ ಸೌಂಡ್ ಇನ್ಸ್ಟಾಲೇಷನ್. ಸೌಂಡ್ ಇನ್ಸ್ಟಾಲೇಷನ್ ಇನ್ ದ ಸೆನ್ಸ್ ನಾನು ಆವಾಗಲೇ ಹೇಳಿದೆ, ಥಿಯೇಟರ್ ಒಳಗಡೆ ಸೌಂಡ್ ಜಾಸ್ತಿ ಬರುತ್ತೆ, ಆವಾಗ ನಾವು ಸೌಂಡ್ ಪ್ರೂಫ್ ಮಾಡಬೇಕು, ಇಲ್ಲಾಂದರೆ ಸೌಂಡು ಎಲ್ಲ ಆಚೆ ಎಲ್ಲ ಹೋಗುತ್ತೆ, ಆವಾಗ ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ಇನ್ಸ್ಟಾಲೇಷನ್ ಮಾಡೋದ್ರಿಂದ ವಾಲ್ಗೆ ನಾವು ಗ್ಲಾಸ್ ಹಾಕಿ ಅದನ್ನು ನಾನು ಒಂದು ಟೈಲ್ಸಿಂದ ಕವರ್ ಮಾಡಿದ್ರೆ ಆವಾಗ ಸೌಂಡ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಆ ಸೌಂಡ್ ಅಲ್ಲೇ ಇಟ್ ರೆಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ದೆನ್ ದ ಪ್ಲ್ಯಾಂಟಿಂಗ್ ಆಫ್ ಟ್ರೀಸ್. ಟ್ರೀಸ್ನ ಪ್ಲ್ಯಾಂಟ್ ಮಾಡೋದಕ್ಕೂ ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು. ಈಗ ನನಗೆ ಯಾವಾಗ್ಲೂ ಏನು ಇದು ಸೌಂಡು ಇಂಟೆನ್ಸಿಟಿ ಇದೆ ಅದು ಯಾವಾಗ್ಲೂ ಏನು ಏರ್ ಪಾಸ್ ಆಗುತ್ತೆ ಅದರ ಮೇಲೇ ಡಿಪೆಂಡ್ ಆಗುತ್ತೆ. ಸಪೋಸ್ ಇವಾಗ ನೀವು ತಿಕ್ ಫಾರೆಸ್ಟ್ ಇರುತ್ತೆ, ಅದರೊಳಗಡೆ ಹೋಗ್ಬಿಟ್ಟು ಜೋರಾಗಿ ಕೂಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿಮಗೆ ವಾಯ್ಸು ಒಂದು 100 ಮೀಟರ್ಸಲ್ಲಿ ಕೂಗಿ, ಆಗ ವಾಯ್ಸು ನಿಮಗೆ ಕೇಳಿಸಲ್ಲ. ಯಾಕೆಂದರೆ ತಿಕ್ಕಾಗಿರುತ್ತೆ ಫಾರೆಸ್ಟು, ಏರು ಬೇಗ ಪಾಸ್ ಆಗೋದಿಲ್ಲ, ಹಾಗಾಗಿ ಏರ್ ಯಾವಾಗ ಪಾಸ್ ಆಗಲ್ವೋ ನಾಯ್ಸ್ ಕೂಡ ಪಾಸ್ ಆಗಲ್ಲ. ಸೊ ಎಲ್ಲಿ ನಾಯ್ಸ್ ಪ್ರೊಡ್ಯೂಸ್ ಆಯಿತೋ ಅಲ್ಲೇ ಅದು ಕಂಪ್ರೆಸ್ ಆಗೋಯ್ತು, ಒಟ್ಟೋಗುತ್ತೆ. ಸೊ ಇವಾಗ ಶ್ರಬ್ಸ್ ಇರುತ್ತೆ, ಚಿಕ್ಕ ಚಿಕ್ಕದು ಏನೋ ಗಿಡಗಳಿರುತ್ತೆ, ಫುಲ್ ಪ್ಲೇನ್ ಜಾಗ ಇರುತ್ತೆ, ಗಾಳಿ ಬಂದಂಗೆ ಬೀಸ್ತಾ ಇರುತ್ತೆ, ಆವಾಗ ಏನಾಗುತ್ತೆ ನಾಯ್ಸ್ ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಯಾವುದಾದ್ರು ಒಂದು ಫಂಕ್ಷನ್ನು ಫುಲ್ ಓಪನ್ ಥಿಯೇಟ್ರು, ಓಪನ್ ಇರುತ್ತದೆ ಪ್ಲೇಸು, ಸ್ಪೀಚ್ ಮಾಡ್ತಾ ಇರ್ತಾರೆ, ಮಾಡ್ತಾ ಇರುವಾಗ ಫ್ರಂಟಲ್ಲಿರೋರಿಗೆ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ, ದೂರದಲ್ಲಿರೋರಿಗೆ ಅದು ಕೇಳಿಸ್ತಾ ಇರಲ್ಲ. ಸಮ್ಟೈಮ್ಸ್ ಜಾಸ್ತಿ ಜೋರಾಗಿ ಗಾಳಿ ಬೀಸುವಾಗ ಏನಾಗುತ್ತೆ, ಅದು ವೇವ್ ಲೆಂತ್ ಜಾಸ್ತಿ ಆಯಿತು, ಏರ್ದು ಫ್ರೀಕ್ವೆನ್ಸಿ ನಮಗೆ ಸೌಂಡ್ದು ಮುಂದೆ ಹೋಗ್ತಾ ಇರುತ್ತೆ. ಹೇಗೆ ಅಂದರೆ ಫಸ್ಟಲ್ಲಿರೋರಿಗೆ ಅದು ಗಾಳಿ ಜಾಸ್ತಿ ಬೀಸುವಾಗ ಕೇಳಿಸೋದೇ ಇಲ್ಲ, ಲಾಸ್ಟಲ್ಲಿರೋರಿಗೆ ಹೋಗ್ಬಿಟ್ಟು ಅದು ಸೌಂಡು ಅಪ್ಳಿಸುತ್ತೆ. ಸೊ ಲೈಕ್ ದಟ್ ನನಗೆ ಯಾವಾಗ್ಲೂ ಪ್ಲ್ಯಾಂಟಿಂಗ್ ಟ್ರೀಸ್ನ ಮಾಡೋದ್ರಿಂದ, ನನಗೆ ಶ್ರಬ್ಸ್ ಆ ಥರದ್ದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಹೇರ್ ಕಡಿಮೆ ಮುಂದಕ್ಕೆ ಹೋಗೋದ್ರಿಂದ ಸೌಂಡು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಅಲ್ಲೇ ಕಂಪ್ರೆಸ್ ಆಗುತ್ತೆ. ಸೊ ಹಾಗಾಗಿ ಪ್ಲ್ಯಾಂಟಿಂಗ್ ಮೋರ್ ಟ್ರೀಸ್ ಟು ರೆಡ್ಯೂಸ್ ದ ನಾಯ್ಸ್ ಇನ್ ಟ್ರಾಫಿಕ್ ಏರಿಯಾಸ್. ಸಿಟಿ ಒಳಗಡೆ ಎಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೋ ಅಂಥ ಕಡೆ ಈ ಥರ ಪ್ಲ್ಯಾಂಟೇಷನ್ಸ್ನ ಬೆಳೆಸೋದ್ರಿಂದನೂ ಕೂಡ ವಿ ರೆಡ್ಯೂಸ್ ದ ನಾಯ್ಸ್ ಫ್ರಮ್ ಸೋರ್ಸಸ್ ಲೆವೆಲ್. ಆ್ಯಂಡ್ ದೆನ್ ಲೆಜಿಸ್ಲೇಟಿವ್ ಮೆಜರ್, ಇದು ಮಸ್ಟ್ ಆ್ಯಂಡ್ ಶುಡ್. ಲೆಜಿಸ್ಲೇಟಿವ್ ಮೆಜರ್ ಕಾನೂನು ಒಂದು ಇಲ್ಲ ಅಂದರೆ ಯಾರೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ.
ಕಾನೂನು ಇದ್ರೇ ಇವಾಗ ತಲೆ ಕೆಡಿಸ್ಕೊಳ್ಳಲ್ಲ, ಇನ್ನು ಕಾನೂನು ಇಲ್ಲ ಅಂದರೆ ಯಾರು ತಲೆ ಕೆಡಿಸ್ಕೊತಾರೆ ಹೇಳಿ. ಸೊ ಕಾನೂನು ಬೇಸಿಕ್ಕಾಗಿ ಬೇಕು. ರಿಲೇಟೆಡ್ ಟು ನಾಯ್ಸ್ ಪೊಲ್ಯೂಷನ್ ಏನೇನೆಲ್ಲ ಲೆಜಿಸ್ಲೇಟಿವ್ ಆ್ಯಕ್ಟ್ ಇದೆಯೋ ಅದನ್ನು ಪರ್ಫೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಈಗ ಎಮಿಷನ್ ಟೆಸ್ಟ್ ಕಂಪಲ್ಸರಿ ಫಾರ್ ಆಲ್ ವೆಹಿಕಲ್ಸ್ ಅಂತ ಹೇಳ್ತಾರೆ, ಅದು ರೆಕಾರ್ಡಲ್ಲಿದೆ. ನೀವು ಯಾವಾಗಲೂ DL ತಗೊಳಕ್ಕೆ ಹೋಗೋವಾಗ ಮಾತ್ರ ಎಮಿಷನ್ ಟೆಸ್ಟ್ನ ಮಾಡಿಸ್ತೀರಾ, ಆಮೇಲೆ ಎಷ್ಟಾರು ಹೊಗೆ ಹೋಗಿಲ್ಲದ ಸುಮ್ಮನೆ ಹೋಗ್ತೀರಾ. ದಟ್ ಈಸ್ ಟೂ ಬ್ಯಾಡ್. ಯಾವಾಗಲೂ ನಾವು ಲೆಜಿಸ್ಲೇಟಿವ್ ಏನಿದೆ ಅಂತ ಕಂಪಲ್ಸರಿ ಫಾಲೋ ಅಪ್ ಮಾಡಬೇಕು. ಈಗ ನೋಡಿ, ಸಿಟಿ ಏರಿಯಾಸ್ ಸಪೋಸ್ ಈಗ ಯಾವುದಾದ್ರೂ ಚೌಲ್ಟ್ರೀಸ್ ಎಲ್ಲ ನಿಮ್ಮ ನಡುವೆನೇ ಇರುತ್ತೆ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರುತ್ತೆ. ಈಗ ಚೌಲ್ಟ್ರಿ ಒಳಗಡೆ ಡೈಲಿ ಮದುವೆ ಮಾಡ್ತಾರೆ, ಅವರು ಡೈಲಿ ಮ್ಯೂಸಿಕ್ ಸಿಸ್ಟಮ್ ಹಾಕ್ತಾರೆ. ಆಗ ಅಕ್ಕಪಕ್ಕ ಇರೋರು ಕೇಳಿಸ್ಕೊಳಕ್ಕಾಗತ್ತಾ? ಅವರು ನೈಟ್ ಶಿಫ್ಟ್ ಇರ್ಬೋದು, ಡೇ ಶಿಫ್ಟ್ ಇರ್ಬೋದು, ಆಗ ಏನೋ ಇರುತ್ತೆ ಅವ್ರದ್ದು ಪರ್ಸ್ನಲ್ಸ್, ಅವ್ರು ಕೇಳಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಸರ್ಟನ್ ಏರಿಯಾಸ್ ಆಫ್ ದ ಸಿಟೀಸ್ ದ ಲಿಮಿಟೇಷನ್ಸ್ ಆರ್ ದೇರ್ ಫಾರ್ ದ ಸೌಂಡ್ಗೆ ಒಂದು ಲಿಮಿಟೇಷನ್ಸ್ ಇರುತ್ತದೆ. ಈಗ ಹಳ್ಳಿ ಒಳಗಡೆ ಆದರೆ ನೀವು ಯಾವಾಗಲಾದರೂ ಮ್ಯೂಸಿಕ್ ಹಾಕಿ ಯಾವಾಗಲಾದರೂ ಹಬ್ಬ ಮಾಡಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಸಿಟಿ ಒಳಗಡೆ ನೀವು ಆ ಥರ ಮಾಡೋಂಗಿಲ್ಲ. ಈಗ ಶಿಫ್ಟ್ ವೈಸ್ ಕೆಲಸ ಮಾಡೋರು ಇರ್ತಾರೆ, 3 ಶಿಫ್ಟ್ ಕೆಲಸ ಮಾಡೋರು ಇರ್ತಾರೆ, ಅವರು ಡೇ ಟೈಮ್ ಬಂದು ಮಲಗಿರ್ತಾರೆ. ನೀವು ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ರೆ ನಿಮ್ಮ ಸುಪ್ರಭಾತ ಯಾರು ಕೇಳ್ತಾರೆ ಅಲ್ವಾ? ಅವರು ಡಿಸ್ಟರ್ಬ್ ಆಗುತ್ತೆ. ಮತ್ತು ಓದೋ ಮಕ್ಳುಗಳು ಇರ್ತಾರೆ, ಎಕ್ಸಾಮಿನೇಷನ್ ಪ್ರಿಪೇರ್ ಆಗೋರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಹಾಗೆ ಪುಟ್ಟ ಮಕ್ಳುಗಳು ಇರ್ತಾರೆ, ಮಲಗಿರ್ತಾರೆ. ಹಾಗಾಗಿ ಸರ್ಟನ್ ಏರಿಯಾಸ್ ಆಫ್ ದ ಸಿಟೀಸ್ ಒಳಗಡೆ ಇದು ಲೆಜಿಸ್ಲೇಟಿವ್ ಆ್ಯಕ್ಟ್ ಏನಿದೆ ಅದು ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಹಾಗಾಗಿ ಯಾವುದೇ ಹಬ್ಬ ಹರಿದಿನ ಆ ಥರ ಏನೋ ಮಾಡಬೇಕು ಅಂದರೆ ಮ್ಯೂಸಿಕ್ ಸಿಸ್ಟಮ್ನ ಹಾಕಬೇಕು ಅಂದರೆ ಫಸ್ಟು ನಿಮ್ಮ ಜ್ಯೂರಿಡಿಕ್ಷನಲ್ಲಿ ಯಾವುದು ಪೊಲೀಸ್ ಸ್ಟೇಷನ್ ಬರುತ್ತೆ ಅಂತ ನೋಡಿಕೊಂಡು ಆ ಪೊಲೀಸ್ ಸ್ಟೇಷನ್ಗೆ ನೀವು ಪ್ರೀವಿಯಸ್ ಅಟ್ಲೀಸ್ಟ್ 3-4 ಡೇಸ್ ಅರ್ಲಿಯರಾಗಿ ನೀವು ಇನ್ಫಾರ್ಮ್ ಮಾಡಿರಬೇಕು. ಆಗ ಅವರು ಏನೇನು ಬೇಕು ಅದನ್ನು ನಿಮಗೆ ಪ್ರೊಟೆಕ್ಷನ್ ಜೊತೆಗೆ ಕ್ರೈಟೀರಿಯಾಸ್ ಕೊಟ್ಟಿರ್ತಾರೆ. ಮತ್ತು ಆಫ್ಟರ್ 11 o'clock ಯಾವುದು ಫಂಕ್ಷನ್ ನೀವು ಹೆಲ್ಡ್ ಮಾಡಂಗಿಲ್ಲ ಸಿಟಿ ಒಳಗಡೆ. ಯಾಕೆಂದರೆ ದೇ ಗೆಟ್ ಡಿಸ್ಟರ್ಬ್ ಆಗ್ತಾರೆ ಸಿಟಿ ಒಳಗಡೆ. ಹಳ್ಳಿನೆಲ್ಲ ಹಂಗಲ್ಲ, ನೀನು ಹೆಂಗಾದರೂ ಮ್ಯೂಸಿಕ್ ಹಾಕು, ಆರಾಮಾಗಿ ಖುಷಿಯಾಗಿ ಕೆಲಸ ಮಾಡ್ತಾರೆ ಜನ. ಹಾಗಾಗಿ ಸಿಟಿ ಒಳಗಡೆ ಏರಿಯಾದಲ್ಲಿ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಲೆಜಿಸ್ಲೇಟಿವ್ ಆ್ಯಕ್ಟ್ ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಗೆ ಆರ್ನ್ ಬ್ಲೋ ಮಾಡೋದು ವೆಹಿಕಲ್ಸ್ ಒಳಗಡೆ, 4 ವೀಲರ್ಗೆ 4 ವೀಲರ್ದು, 2 ವೀಲರ್ಗೆ 2 ವೀಲರ್ದೆ ಅದೇ ಥರನ ಆರ್ನ್ ಯೂಸ್ ಮಾಡಬೇಕು. ಈಗ 4 ವೀಲರ್ದು ಯಾವಾಗಲೂ ಬಜರ್ ಸೌಂಡು ನಮಗೆ ಸ್ಪೀಕರ್ಸು ಕೆಳಗಡೆ ಇರುತ್ತೆ. ಹಾಗಾಗಿ ಕೆಪಾಸಿಟಿ ಆಫ್ ದ ಸೌಂಡ್ ವಿಲ್ ಬಿ ಕಂಪೇರ್ ಟು 2 ವೀಲರ್ ವೆರಿ ಹೈ ಇರುತ್ತೆ. ಯಾಕೆಂದರೆ ಅದು ಏರ್ ಒಳಗಡೆ ಪಾಸಾಗಿ ನಿಮ್ಮನ್ನು ತಲುಪೋಕ್ಕೆ ಟೇಕ್ ಸಮ್ ಟೈಮ್, ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ 2 ವೀಲರ್ದೆಲ್ಲ ಆಗಿಲ್ಲ, ಫ್ರಂಟಲ್ಲೇ ಇರುತ್ತೆ, ಆರು ನೋಡಿದ ತಕ್ಷಣ ಪಟ್ಟಂತ ಕಿವಿಗೆ ಕೇಳಿಸ್ಬಿಡುತ್ತೆ, ಈಸಿಯಾಗಿ ನಮ್ಮನ್ನು ತಲುಪೋಂಗಿರುತ್ತೆ, ಡಿಸ್ಟೆನ್ಸ್ ಕೂಡ ಕಡಿಮೆ ಇರುತ್ತೆ. ಆದರೆ ನವ್ವೇಡೇಸ್ ಏನು ಮಾಡ್ತಾರೆ, 4 ವೀಲರ್ದು ಆರ್ನ ತೆಗೆದ್ಬಿಟ್ಟು 2 ವೀಲರ್ಗೆ ಹಾಕ್ಬಿಟ್ಟು ನಾಯಿ ಬೊಗಳ ಥರನೋ ಇಲ್ಲರ ಯಾವುದೋ ಹ್ಯಾನ ಥರನೋ ಎಂಥದೋ ಹಾಕಿರ್ತಾರೆ. ಸಡನ್ನಾಗಿ ಬರುವಾಗ ಯಾರೋ ಏನೋ ಸುಮ್ಮನೆ ಸೈಲೆಂಟಾಗಿ ಅವ್ರ ಪಾಡಿಗೆ ಅವ್ರು ವೆಹಿಕಲ್ ರೈಡ್ ಮಾಡಿ ಹೋಗ್ತಾ ಇರ್ತಾರೆ. ಸಡನ್ ಅವ್ರು ಆರು ನೋಡಿದ್ರೆ ದೇ ಗೆಟ್ ಡಿಸ್ಟರ್ಬ್ ಹಾಗೆ ಆ ಕಡೆ ಈ ಕಡೆ ವೆಹಿಕಲ್ ಬಿಟ್ಬಿಟ್ಟು ಸಮ್ ಟೈಮ್ ಆಕ್ಸಿಡೆಂಟ್ ಕೂಡ ಆಗೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೌಂಡನ್ನು ಯಾವಾಗಲೂ ನಾವು ಕಡಿಮೆ ಮಾಡಬೇಕು ಅಂದರೆ ಲೆಜಿಸ್ಲೇಟಿವ್ ರೂಲ್ ಕಂಪಲ್ಸರಿ ಇರಬೇಕು. ಈಗ ನೀವು ದೇವಸ್ಥಾನಗಳಲ್ಲಿ ಮ್ಯೂಸಿಕ್ ಸಿಸ್ಟಮ್ ಹಾಕಿದರೆ ನಿಮಗೆ ಡಿಸ್ಟರ್ಬ್ ಆಗ್ತಾಯಿದ್ರೆ ನೀವು ಹೋಗಿ ಕಂಪ್ಲೇಂಟ್ ಮಾಡ್ಬೋದು ಈಸಿಯಾಗಿ. ಹಾಗೆ ಈಗ ಅದು ನೀವು ನೋಡಿದರೆ ಟಿ ವಿನಲ್ಲಿ ಎಲ್ಲ ಕಡೆನೂ ಬರ್ತಾಯಿತ್ತು. ಆಗ ಅಲ್ಲ ಅಕ್ಬರ್ಗೆ ಕೂಗೋದ್ರಿಂದ ಎಷ್ಟೊಂದು ಜನಕ್ಕೆ ಡಿಸ್ಟರ್ಬ್ ಆಗುತ್ತೆ, ಮನ್ಗಿರೋರು ಇರ್ತಾರೆ, ಅಷ್ಟು ಟೈಮಲ್ಲೆಲ್ಲ ಕೂಗ್ತಾರೆ, ಸ್ಪೀಕರ್ಸ್ನ ಹಾಕಬಾರ್ದು, ಸೌಂಡನ್ನು ಮಾಡಬಾರ್ದು ಅಂದರೆ ಅದು ಯಾವುದೋ ರಿಲಿಜಿಯನ್ ಏನೋ ಮಾಡ್ತಾರೆ ಅಂತಲ್ಲ, ಯಾರೋ ಏನೋ ಮಾಡಿಬಿಡ್ತಾರೆ, ಇವ್ರು ಮಾಡಬೇಕು ಅವ್ರು ಮಾಡಬೇಕು ಅಂತಲ್ಲ. ಇದು ಕಾಮನ್ ಸೆನ್ಸ್. ಅವ್ರ ಮ್ಯೂಸಿಕ್ ಹಾಕಿದರೆ ನನಗೂ ಡಿಸ್ಟರ್ಬ್ ಆಗುತ್ತೆ, ನಾನು ಮ್ಯೂಸಿಕ್ ಹಾಕಿದರೆ ಅವರು ಹ್ಯೂಮನ್ ಬೀಯಿಂಗ್ಸ್, ನಾವು ಹ್ಯೂಮನ್ ಬೀಯಿಂಗ್ಸ್, ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್. ನಾವು ಯಾವಾಗಲೂ ಮನುಷ್ಯನಾಗಿ ಯೋಚನೆ ಮಾಡಬೇಕು. ಬೇರೆದು ರಿಲಿಜಿಯನ್ ಆಗಿ ಇನ್ನೇನೋ ಆಗಿ ನಾವು ಯಾವತ್ತೂ ಯೋಚನೆ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಜಸ್ಟ್ ಹ್ಯೂಮನ್ ಬೀಯಿಂಗ್ ಆಗಬೇಕು. ಏನೇ ಲೆಜಿಸ್ಲೇಟಿವ್ ಆ್ಯಕ್ಟ್ ಇದ್ರೂ ಕೂಡ ಆ್ಯಕ್ಟೆಲ್ಲ ರೆಕಾರ್ಡ್ಸಲ್ಲಿ ಇರುತ್ತೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಫಸ್ಟ್ ಆ ಇಂಪ್ಲಿಮೆಂಟ್ ಮಾಡಿದ್ದು ಸಕ್ಸಸ್ಫುಲ್ಲಾಗಿ ಆಗಬೇಕು ಅಂದರೆ ನಾನು ನೀವು ಇಂಪಾರ್ಟೆಂಟು. ನಾವು ಹೇಗೆ ಅದನ್ನು ರಿಸೀವ್ ಮಾಡ್ತೀವಿ ಅದ್ರ ಮೇಲೆ ಅದು ಇಂಪ್ಲಿಮೆಂಟ್ ಆಗುತ್ತೆ. ಇವಾಗ ನೀವು ಪಕ್ಕದ ಮನೆಯವರು ಸ್ಪೀಕರ್ ಹಾಕ್ಬೇಡಪ್ಪ ಜೋರಾಗಿ ಅಂತ ಹೇಳ್ತಾರೆ, ಆಗ ನೀನು ಅರ್ಥ ಮಾಡಬೇಕು ಅದನ್ನು ಏನಾಗಿದೆ ಪ್ರಾಬ್ಲಮ್ಮು ಅಂತ. ಈಗ ಅವ್ರ ಮನೇಲಿ ಡೆತ್ ಆಗಿರುತ್ತೆ, ನಿನ್ನ ಮನೆಯಲ್ಲಿ ಬರ್ತ್ಡೇ ಆಗ್ತಾ ಇರುತ್ತೆ. ಈಗ ನಿನ್ನ ಬರ್ತ್ಡೇ ಅಂತ ನೀನು ಕುಣಿದ್ರೆ ಡೆತ್ ಆಗಿರೋರು ಏನು ಮಾಡ್ತಾರೆ, ನಾಳೆ ದಿವಸ ನಿನ್ನ ಮನೆಗೆ ಅದು ವರ್ಷ ಆಗುತ್ತೆ, ಆಗ ನಾವೇನು ಮಾಡೋಕ್ಕಾಗುತ್ತೆ. ಸೊ ಲೈಕ್ ದಟ್ ಯಾವಾಗಲೂ ಲೆಜಿಸ್ಲೇಟಿವ್ ಆ್ಯಕ್ಟ್ ಏನಿದೆ ಅದನ್ನು ಕಂಪಲ್ಸರಿ ವಿ ಫಾಲೋ ಅಪ್ ನಾವು ಮಾಡಲೇಬೇಕಾಗತ್ತೆ. ಸೊ ಆ್ಯಂಡ್ ದೆನ್ ನಾನು ದ ಕಂಟ್ರೋಲ್ ಆಫ್ ದ ನಾಯ್ಸ್ ಬೈ ದ ರೆಡ್ಯೂಸಿಂಗ್ ಎ ನಾಯ್ಸ್ ಲೆವೆಲ್ ಇನ್ ಎ ಡೊಮೆಸ್ಟಿಕ್ ಸೆಕ್ಟರ್ ಒಳಗಡೆ ಕುಕ್ಕರ್ ಆಗಿರಲಿ, ಮಿಕ್ಸರ್ ಗ್ರೈಂಡರ್ ಆಗಿರಲಿ, ಯಾವುದೇ ಹೋಮ್ ಅಪ್ಲಯನ್ಸಸ್, ವಾಷಿಂಗ್ ಮಿಷಿನ್ ಆಗಿರಲಿ, ವ್ಯಾಕ್ಯೂಮ್ ಕ್ಲೀನರ್ ಆಗಿರಲಿ, ಆಲ್ವೇಸ್ ನಾವು ಸೌಂಡ್ ರೆಡ್ಯೂಸ್ ಆಗೋ ಥರನೇ ವಿ ಡಿಸೈನ್ಡ್ ಆ್ಯಂಡ್ ವಿ ಪ್ಲ್ಯಾನ್ಡ್ ಆ್ಯಂಡ್ ದೆನ್ ವಿ ಯೂಸ್. ಆ ಮೇಂಟೆನ್ಸ್ ಆಫ್ ಎ ಆಟೋಮೊಬೈಲ್ಸ್,
ಮೇಂಟೆನೆನ್ಸ್ ಮಾಡಬೇಕು. ಆಟೋಮೊಬೈಲ್ಸ್ ಅಂತಂದರೆ ಈ ವೆಹಿಕಲ್ಸ್ಗಳಿರುತ್ತಲ್ಲ, ಏನೇನು ಗ್ಯಾಜೆಟ್ಗಳು ವೆಹಿಕಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಆ ಆಟೋಮೊಬೈಲ್ಸ್ ಎಲ್ಲವನ್ನು ಕರ್ಕಶ ಶಬ್ದ ಬರದೇ ಇರೋ ಥರ ನಾವು ಮೇಂಟೈನ್ ಮಾಡಬೇಕು. ಆ್ಯಂಡ್ ದೆನ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್, ಈಗ ನಾವು ಪೆಟ್ರೋಲ್ ಬೈಕ್ ಯೂಸ್ ಮಾಡಿದ್ರೆ ಎಷ್ಟು ಸೌಂಡ್ ಬರುತ್ತೆ, ಅದೇ ಎಲೆಕ್ಟ್ರಾನಿಕ್ ಬೈಕ್ ಯೂಸ್ ಮಾಡಿದರೆ ಸೌಂಡೇ ಬರೋದಿಲ್ಲ. ಆ ಥರ ಯಾವಾಗಲೂ ನಾವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಯೂಸ್ ಮಾಡಿದರೆ ಎಕನಾಮಿಕಲಿ ಇನ್ಸ್ಟ್ರೂಮೆಂಟೆಡ್ ಆಗಿರೋವಂಥದ್ದು ಮತ್ತು ಆ ಥರ ಪ್ರಿಫರ್ ಮಾಡಿದ್ರೆ ಸೌಂಡು ಯಾವಾಗಲೂ ನಮಗೆ ಕಡಿಮೆ ಆಗುತ್ತೆ. ದ ಕಂಟ್ರೋಲ್ ಓವರ್ ದ ವೈಬ್ರೇಷನ್, ಈಗ ವೈಬ್ರೇಟ್ ಆಗೋದು ಜಾಸ್ತಿ ಸೌಂಡಿಂದ ಬಿಲ್ಡಿಂಗೇ ವೈಬ್ರೇಟ್ ಆಗ್ತಾ ಇರುತ್ತೆ, ಆ ಥರದನ್ನು ನಾವು ಕಂಟ್ರೋಲ್ ಮಾಡಬೇಕು. ಜಾಸ್ತಿ ಸೌಂಡ್ ಆದಾಗ ಎಷ್ಟಕ್ಕೆ ವೈಬ್ರೇಟ್ ಆಗುತ್ತೆ, ಹಾಗಾದರೆ ಇಲ್ಲಿ ಎಷ್ಟು ಸೌಂಡನ್ನು ನಾವು ರೆಡ್ಯೂಸ್ ಮಾಡಬೇಕು ಅನ್ನೋದು ನಮ್ಮ ತಲೆ ಒಳಗಡೆ ಇರಬೇಕು. ಅಂದರೆ ಲೋ ವಾಯ್ಸ್ ಸ್ಪೀಕಿಂಗ್, ಮಾತಾಡುವಾಗ ಯಾವಾಗಲೂ ಕಡಿಮೆ ಸೌಂಡು ಇರಬೇಕು, ನಂದು ಜಾಸ್ತಿ ಸೌಂಡ್ ಆಗುತ್ತೆ, ಸಾರಿ. ದ ಪ್ರೊಹಿಬಿಷನ್ ಆಫ್ ಎ ಯೂಸೇಜ್ ಆಫ್ ಎ ಲೌಡ್ ಸ್ಪೀಕರ್ನ ಅಲ್ಲಿ ಇಲ್ಲಿ ಸಿಕ್ಕಿದ ಕಡೆ ಎಲ್ಲ ಲೌಡ್ ಸ್ಪೀಕರ್ ಹಾಕಿ, ಸುಮ್ಮನೆ ಏನೋ ಮದುವೆ ಅಲ್ಲೊಂದು ಲೌಡ್ ಸ್ಪೀಕರ್ ಹಾಕು, ಇದೇನೋ ಫಂಕ್ಷನು ಅಲ್ಲೊಂದು ಲೌಡ್ ಸ್ಪೀಕರ್ ಹಾಕು, ಇದನ್ನು ಬರ್ತ್ಡೇ ಪಾರ್ಟಿ ಅಲ್ಲೊಂದು ಲೌಡ್ ಸ್ಪೀಕರ್ ಹಾಕು. ಫಸ್ಟು ಇದನ್ನು ಅವಾಯ್ಡ್ ಮಾಡಬೇಕು. ಲೌಡ್ ಸ್ಪೀಕರ್ ಹಾಕೋದನ್ನು ಅವಾಯ್ಡ್ ಮಾಡಿದ್ರೆ ನಮಗೆ ಮೆಂಟಲ್ ಡಿಸ್ಟರ್ಬೆನ್ಸು ಕಡಿಮೆ ಆಗುತ್ತೆ. ಆ್ಯಂಡ್ ದೆನ್ ದ ಸೆಲೆಕ್ಷನ್ಸ್ ಆಫ್ ಎ ಮೆಷನರೀಸ್ನ ಸೆಲೆಕ್ಟ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಈಗ ಮನೆ ಒಳಗಡೆ ನಾವು ಒಂದು ಮಿಕ್ಸರ್ ತೊಗೊಬರ್ತೀವಿ, ಅದಕ್ಕೆ 600 ರೂಪೀಸ್ ಅಸೆಂಬಲ್ಡ್ ಮಿಕ್ಸರ್. ಅದೇನಾಗುತ್ತೆ, ಫ್ಯಾಕ್ಟ್ರಿ ಥರ ಸೌಂಡ್ ಬರ್ತಿರುತ್ತೆ ಮನೆ ಒಳಗಡೆ ಹಾಕಿದರೆ, ಯಾಕೆಂದರೆ ಅದು ಅಸೆಂಬಲ್ಡ್. ಅದೇ ನೀವು 6000 ರೂಪೀಸ್ ಮಿಕ್ಸರ್ ತಗೊಳ್ಳಿ, ಆವಾಗ ಅದೇನಾಗುತ್ತೆ, ಎಲ್ಲನೂ ಅದು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇಂಡಸ್ಟ್ರಿಯವರು ಯಾವ್ಯಾವುದು ಮೆಟೀರಿಯಲ್ ಹಾಕಬೇಕು, ಏನೇನು ಹಾಕಬೇಕು, ಸೌಂಡು ಹೆಂಗೆ ರೆಡ್ಯೂಸ್ ಆಗಬೇಕು ಅಂತ ಡಿಸೈನ್ ಮಾಡಿರ್ತಾರೆ. ಈ 6000 ರೂಪೀಸ್ ಕೊಟ್ಟು ಮಿಕ್ಸರ್ ತಗೊಂಡು 6 ಇಯರ್ಸ್ ಯೂಸ್ ಮಾಡೋದಕ್ಕಿಂತ 600 ರೂಪೀಸ್ ಮಿಕ್ಸರ್ನ 6 ಟೈಮ್ ತಗೊಂಡ್ರೂ ಅಲ್ಲೂ 6 ಇಯರ್ಸ್ ಯೂಸ್ ಮಾಡ್ಬೋದಲ್ಲ ಅಂತ ಜನ ಒಂಥರ ಚೀಪ್ ಮೆಂಟಾಲಿಟಿ ನಮ್ಮದು. ಈಗ ಸಮ್ಟೈಮ್ಸ್ ಮನೆ ಒಳಗಡೆ ಕೆಲವರು ಫ್ಯಾನ್ ಹಾಕಿರ್ತಾರೆ ನೋಡಿ, ಆ ಫ್ಯಾನು ಸೆಕೆಗಿಂತ ಆ ಫ್ಯಾನ್ ಸೌಂಡೇ ಜಾಸ್ತಿಯಾಗಿ, ಬೇಕಾದ್ರೆ ಕೈಯಲ್ಲಿ ಬೀಸ್ಕೊಂಡ್ರೂ ಪರವಾಗಿಲ್ಲ, ಫ್ಯಾನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಕಮ್ಯುನಿಕೇಟ್ ಮಾಡೋಕ್ಕಾದ್ರೂ ನಮಗೆ ಈಸಿ ಆಗುತ್ತೆ ಅಂತ ನಾವು ಎಷ್ಟೊಂದು ಸಲ ಅಂದ್ಕೊಳ್ತೀವಿ. ಸೊ ಹಾಗಾಗಿ ದ ಚೀಫ್ ಮ್ಯಾನ್-ಮೇಡ್ ಸೋರ್ಸಸ್, ಮನುಷ್ಯ ತನ್ನ ಕೆಟ್ಟ ಕೊಳಕು ಬುದ್ಧಿಯನ್ನು ಯೂಸ್ ಮಾಡಿ ಎಷ್ಟು ಕಡಿಮೆ ಮಟ್ಟದಲ್ಲಿ ಉಪಯೋಗ ಮಾಡಿರ್ತಾನೆ, ವಸ್ತುಗಳನ್ನ ತಯಾರು ಮಾಡಿರ್ತಾನೆ, ಆ ಎಲ್ಲ ವಸ್ತುಗಳು ಕೂಡ ಜಾಸ್ತಿ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅವಾಯ್ಡ್ ಮಾಡಿ ಯಾವಾಗ್ಲೂ ಸೆಲೆಕ್ಷನ್ ಮಾಡುವಾಗ ಮಿಷನರೀಸ್ನ ಒಂದು ಐಡಿಯಾಸ್ ಇರಲಿ. ಆ್ಯಂಡ್ ದೆನ್ ದ ಮೇಂಟೆನೆನ್ಸ್ ಆಫ್ ಮೆಷಿನ್ಸ್, ತೊಗೊಬಿಡೋದು ಅಷ್ಟೇ ಅಲ್ಲ, ಮೇಂಟೈನ್ ಮಾಡಬೇಕು. ಸೌಂಡ್ ಬರ್ದಿರೋ ಥರ ಯಾವ ಥರ ಬೇಕು ಸರ್ವಿಸ್ ಮಾಡಿ ಅದನ್ನು ಮೇಂಟೈನ್ ಮಾಡಿದ್ರೆ ಆವಾಗ ವಿ ರೆಡ್ಯೂಸ್ ದ ನಾಯ್ಸ್ ಫ್ರಮ್ ಅ ಪೊಟೆನ್ಷಿಯಲ್ ಸೋರ್ಸಸ್ ಲೆವೆಲ್. ಆ್ಯಂಡ್ ದೆನ್ ದ ಮೋರ್ ನಾಯ್ಸ್ ಏನಾದ್ರು ಇತ್ತು, ತುಂಬ ಸೌಂಡ್ ಪ್ರೊಡ್ಯೂಸ್ ಆಗ್ತಾಯಿದೆ, ಇದಕ್ಕೆ ದೆರ್ ಈಸ್ ನೋ ಸೊಲ್ಯೂಷನ್, ವಿ ಕಾಂಟ್ ಡಿಸೈನ್ ದ ಮೆಷನ್ಸ್ನು ಡಿಸೈನ್ ಮಾಡೋಕ್ಕಾಗಲ್ಲ, ಸರ್ವೀಸು ಮಾಡಿದ್ದೀವಿ, ಇನ್ನೇನು ಬೇರೆ ದಾರಿನೇ ಇಲ್ಲ ಅಂತ ಹೇಳುವಾಗ, ಫಾರ್ ಎಕ್ಸಾಂಪಲ್ ಥಿಯೇಟರ್ಸ್ ಅಂಥ ಕಡೆ ಎಲ್ಲ ನಾವು ಸೌಂಡ್ ಮಾಡುವಾಗ ದ ಸೌಂಡ್ ಇನ್ಸುಲೇಷನ್, ಸೌಂಡ್ಗೆ ಇನ್ಸುಲೇಷನ್ ಅಂತಿರುತ್ತೆ, ಆ ಇನ್ಸುಲೇಟ್ ಮಾಡಿ ಸೌಂಡ್ ಪ್ರೂಫನ್ನು ಮಾಡ್ಕೋಬೇಕು. ಮತ್ತು ಸೌಂಡ್ ಅಬ್ಸಾರ್ಪ್ಷನ್, ಸೌಂಡನ್ನು ಎಲ್ಲಿ ಬರುತ್ತೋ ಅಲ್ಲಿ ಅದು ಅಬ್ಸಾರ್ವ್ ಮಾಡೋ ಥರ ಇರ್ತದೆ, ಅಂದರೆ ಎಳ್ಕೊಳ್ಳೋ ಥರ ಇರುತ್ತೆ, ಅದನ್ನು ಯೂಸ್ ಮಾಡಬೇಕು ಟೆಕ್ನಿಕ್ಕನ್ನು. ಆ್ಯಂಡ್ ವೈಬ್ರೇಷನ್ ಡ್ಯಾಂಪಿಂಗ್, ವೈಬ್ರೇಟ್ ಆಗದೆ ಇರುವಂಗೆ ಡ್ಯಾಂಪ್ ಪ್ರೂಫ್, ಈಗ ವಾಟರ್ ಪ್ರೂಫ್ ಅಂತ ಮಾಡಲ್ವಾ, ಹಾಗೆ ವೈಬ್ರೇಟ್ ಪ್ರೂಫ್ದು ಡ್ಯಾಂಪ್ ಬರುತ್ತೆ, ಅದನ್ನು ಹಾಕಿ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಬಿಲ್ಡಿಂಗನ್ನು. ಆ್ಯಂಡ್ ದೆನ್ ವೈಬ್ರೇಷನ್ ಐಸೋಲೇಷನ್, ವೈಬ್ರೇಟ್ ಆಗದೆ ಇರೋ ಥರ ಅದನ್ನು ಐಸೋಲೇಟ್ ಮಾಡಬೇಕು. ಆ್ಯಂಡ್ ದೆನ್ ಅರ್ಬನ್ ಪ್ಲ್ಯಾನಿಂಗ್, ಯಾವಾಗ್ಲೂ ಅರ್ಬನ್ ಪ್ಲ್ಯಾನಿಂಗ್ ಇಸ್ ಮಸ್ಟ್. ಅರ್ಬನ್ ಪ್ಲ್ಯಾನಿಂಗ್ ಅಂದರೆ ಕಮರ್ಷಿಯಲ್ ಜಾಗಗಳೇ ಬೇರೆ ಬೇಕು, ಇಂಡಸ್ಟ್ರಿಯಲ್ ಜಾಗನೇ ಬೇರೆ ಇರಬೇಕು. ಈಗ ಒಂದು 100 acres ಆಫ್ ಲ್ಯಾಂಡನ್ನು ತಗೊಂಡು ನಾವೊಂದು ಏರಿಯಾನ ಮಾಡ್ತಾಯಿದ್ದೀವಿ ಅಂತ ಹೇಳುವಾಗ ಸುಮ್ಮನೆ ಹೆಂಗೋ ಎಪಿಸೈಡಾಗಿ ಏರಿಯಾ ಮಾಡಲ್ಲ, 40, 60, 20, 30 ಎಲ್ಲ ಮಾಡಿ CA ಸೈಟ್ ಎಲ್ಲ ಬಿಟ್ಬಿಟ್ಟು ಮಾಡಬೇಕು. ಈಗ ಅವರು ಏನೂ ಬಿಡಿದ್ರೇ ಎಲ್ರಿಗೂ ಜನಕ್ಕೆ ಕೊಟ್ಬಿಟ್ರೆ ರೋಡೇ ಬಿಡಿದ್ರೇ ಹೋಗೋದು ಹೇಗೆ ಅಲ್ವಾ? ಅದೇ ಥರ ನಮಗೆ ಇವಾಗ ಏನೂ CA ಸೈಟ್ ಎಲ್ಲ ಬಿಡಲಿಲ್ಲ ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ನಮ್ಗೆ ಸೈಟ್ ಬೇಕು. ಈಗ ಹಾಸ್ಪಿಟಲ್ಗೆ ಎಲ್ಲಿ ಹೋಗೋದು, ಅಕ್ಕಿ ಗಿರಣಿಗೆ ಎಲ್ಲಿ ಹೋಗೋದು, ಮತ್ತು ಯಾವುದು ಅಂಗಡಿಗಳಿಗೆ ಎಲ್ಲಿ ಹೋಗೋದು, ಅದನ್ನೆಲ್ಲ ಅವ್ರು ಜಾಗ ಬಿಟ್ಬಿಟ್ಟು ಪ್ಲ್ಯಾನ್ ಮಾಡಬೇಕು. ಮತ್ತು ಗಾಳಿ ಬೇಕಲ್ಲ ನಮಗೆ ಉಸಿರಾಡೋಕ್ಕೆ, ಅದಕ್ಕೆ ಬೇಕಲ್ಲ ಪಾರ್ಕ್ ಬಿಡಬೇಕು ಅವರು. ಇಷ್ಟು ಎಕರ್ಸ್ ಆಫ್ ಲ್ಯಾಂಡನ್ನು ನಾವು ಈ ಕನ್ವರ್ಟೆಡ್ ಇಂಟು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಹೇಳುವಾಗ ಕನ್ವರ್ಟ್ ಮಾಡಿದ್ರೆ ನಾವು ಇಷ್ಟು ಎಕರ್ಸ್ ಆಫ್ ಲ್ಯಾಂಡಿಗೆ ಇಷ್ಟೇ ನೀವು ಪಾರ್ಕ್ನ ಬಿಡಬೇಕು ಅಂತಿರುತ್ತೆ. ಅಷ್ಟು ಪಾರ್ಕ್ನ ನಾವು ಕಂಪಲ್ಸರಿಯಾಗಿ ಪ್ಲ್ಯಾನ್ ಮಾಡಿ ಬಿಡಲೇಬೇಕು. ಸೊ ಅದು ಒಂದನ್ನು ಅರ್ಬನ್ ಪ್ಲ್ಯಾನಿಂಗ್ ಅಂದರೆ, ಅರ್ಬನಲ್ಲಿ ಈಗ ಇಂಡಸ್ಟ್ರಿ ಒಳಗಡೆ ಇಂಡಸ್ಟ್ರೀಸ್ ಇದೇ ಕಡೆ ಸೈಡ್ ಇರಬೇಕು, ಬಸ್ ಸ್ಟ್ಯಾಂಡ್ ಇದೇ ಸೈಡ್ ಇರಬೇಕು, ಜನ ಇದು ವಾಸ ಮಾಡೋದು ಈ ಕಡೆನೇ ಇರಬೇಕು, ಹಾಗೆ ಅವ್ರದ್ದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಈ ಪ್ಲೇಸೇ ಇರಬೇಕು ಅಂತ ಒಂದು ಪ್ಲ್ಯಾಂಡ್ ಆಗಿ ನಾವು ಅರ್ಬನ್ ಏರಿಯಾಸ್ನ ಡೆವಲಪ್ ಅಂತ ಹೇಳಿದ್ರೆ ಆಗ ಆಟೋಮೆಟಿಕಲಿ ನಮಗೆ ಲೆಜಿಸ್ಲೇಟಿವ್ ಆ್ಯಕ್ಟ್ ಬೇಕಾಗಿಲ್ಲ. ನಾರ್ಮಲಿ ದ ಸೌಂಡ್ ಶುಡ್ ಬಿ ರೆಡ್ಯೂಸ್. ಆ್ಯಂಡ್ ದೆನ್ ದ ಪಬ್ಲಿಕ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್. ಪಬ್ಲಿಕ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಇದು ಯಾವಾಗಲೂ ಆಲ್ವೇಸ್ ಬೇಕೇ ಬೇಕು. ಯಾವುದೇ ಒಂದು ಪಲ್ಯೂಷನ್ ಆದ್ರೂ ಪಬ್ಲಿಕ್ ಅವೇರ್ನೆಸ್ ಇಲ್ಲಾಂದರೆ, ಎಜುಕೇಷನ್ ಇಲ್ಲಾಂದರೆ ನಾವು ಏನು ಮಾಡೋಕ್ಕೂ ಆಗಲ್ಲ. ಇಂಪ್ಲಿಮೆಂಟ್ ಮಾಡ್ತೀವಿ,
ಬಟ್ ಸಕ್ಸಸ್ಫುಲ್ಲಾಗಿ ಪ್ರೋಗ್ರಾಮು ನಡೆಯೋದಿಲ್ಲ. ಏನದು ಪಬ್ಲಿಕ್ ಎಜುಕೇಷನ್ ಅಂತಂದರೆ, ಇವಾಗ ಸೌಂಡ್ ಪ್ರೊಡ್ಯೂಸ್ ಜಾಸ್ತಿ ಸುಮ್ಮನೆ ಎಲ್ಲೂ ನಿಂತ್ಕೊಂಡಿರ್ತಾರೆ, ಟ್ರಾಫಿಕಲ್ಲಿ ಎಲ್ಲರೂ ರೆಡ್ ಸಿಗ್ನಲ್ ಇರುತ್ತೆ, ಅವಾಗ ಹೆಂಗೆ ಮುಂದೆ ಹೋಗೋಕ್ಕಾಗುತ್ತೆ? ಸುಮ್ಮನೆ ಆರ್ನ್ ಬ್ಲೋ ಮಾಡ್ತಿರ್ತಾರೆ. ಇದು ಪಬ್ಲಿಕ್ಗೆ ಬೇಕಾಗಿರೋಂಥ ಕಾಮನ್ ಸೆನ್ಸ್. ಅವ್ರಿಗೆ ಎಷ್ಟೊಂದು ಜನಕ್ಕೆ ಕಾಮನ್ ಸೆನ್ಸೇ ಇರಲ್ಲ. ಈಗ ಡೋಂಟ್ ಬ್ಲೋ ದ ಆರ್ನ್ಸ್ ಅಂತ ಬರ್ದಿರ್ತಾರೆ, ಆರ್ನ ಇಲ್ಲಿ ಯೂಸ್ ಮಾಡಬೇಡಿ, ಸ್ಕೂಲು ಇರೋದು ಝೋನು, ಹಾಸ್ಪಿಟಲ್ ಝೋನ್ ಅಂತ ಹಾಕಿರ್ತಾರೆ. ಎಲ್ಲರೂ ಹೋಗ್ಬಿಟ್ಟು ಆ ಸ್ಕೂಲ್ ಹತ್ರನೇ ಆರ್ನ್ ಹೊಡಿತಾ ನಿಂತ್ಕೊಂಡಿರ್ತಾರೆ, ಬೋರ್ಡ್ ಮುಂದೆನೇ ನಿಂತ್ಕೊಂಡು ಆರ್ನ್ ಹೊಡಿತಿರ್ತಾರೆ. ಇವ್ರಿಗೆಲ್ಲ ಎಜುಕೇಷನ್ ಕಂಪಲ್ಸರಿಯಾಗಿ ಬೇಕೇ ಬೇಕು. ಮತ್ತು ಸೌಂಡಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಬೇಕು. ಹಾಗಾಗಿ ಫರ್ದರ್ ರಿಸರ್ಚ್ ನಾವು ಇಂಪ್ರೂವ್ ಮಾಡಬೇಕು. ಹೆಚ್ಚು ರಿಸರ್ಚನ್ನು ಮಾಡ್ತಾ ಹೋದಂಗೆ ಹ್ಯೂಮನ್ ಬೀಯಿಂಗ್ದು ಹೆಂಗೆ ಸೌಂಡಿಂದ ಬ್ಯಾಲೆನ್ಸ್ ಕಳ್ಕೊಳ್ತಾರೆ ಅನ್ನೋದು ನಂಗೆ ಗೊತ್ತಾಗುತ್ತೆ. ಆಗ ಮೋರ್ ರಿಸರ್ಚ್ನ ರಿಗಾರ್ಡಿಂಗ್ ನಾಯ್ಸ್ ಪೊಲ್ಯೂಷನ್ ಮಾಡೋದ್ರಿಂದ ವಿ ಕಂಟ್ರೋಲ್ ದ ನಾಯ್ಸ್ ಆ್ಯಂಡ್ ದೆನ್ ಈ ಏನು ಇಂಬ್ಯಾಲೆನ್ಸ್ ಆಗ್ತಾಯಿದೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡೋದಕ್ಕೂ ಕೂಡ ಈ ನಾಯ್ಸ್ ಪೊಲ್ಯೂಷನ್ನ ನಮಗೆ ಸಹಾಯ ಆಗುತ್ತೆ. ಸೊ ನಾಯ್ಸ್ ಪೊಲ್ಯೂಷನ್ ಅಂದ್ರೇನು? ಸೊ ವಾಟ್ ಈಸ್ ನಾಯ್ಸ್? ನಾಯ್ಸ್ ಹೆಂಗೆ ಬರುತ್ತೆ, ಅದು ಹೆಂಗೆ ಪಲ್ಯೂಟ್ ಆಗುತ್ತೆ, ಇಷ್ಟೇ ಶಬ್ದ ಇರಬೇಕು ಅಂತ ಅದಕ್ಕೆ ನಿಖರವಾಗಿ ಏನು ಹೇಳೋಂಗಿಲ್ಲ. ನಾವು ಡಿಸ್ಟರ್ಬ್ ಆಗೋಕ್ಕೆ ಸ್ಮಾಲ್ ಸೌಂಡ್ ಕೂಡ ಶಬ್ದನೇ ಮಾಲಿನ್ಯನೇ ಆಗುತ್ತೆ. ಸೊ ಹಾಗಾಗಿ ಎನಿ ಅನ್ವಾಂಟೆಡ್ ಸೌಂಡ್ ಡಂಪ್ಡ್ ಇನ್ ಟು ದ ಅಟ್ಮಾಸ್ಫಿಯರ್ ಲೀಡಿಂಗ್ ಟು ಹೆಲ್ತ್ ಹಜಾರ್ಡಸ್ ಇಸ್ ಕಾಲ್ಡ್ ನಾಯ್ಸ್ ಪೊಲ್ಯೂಷನ್. ಅದು ಯಾವುದಾದ್ರು ಶಬ್ದ ಆಗಿರಲಿ. ಹಾಗೆ ಸೋರ್ಸಸ್ ಆಫ್ ದೇರ್ ಆರ್ 3 ಟೈಪ್ಸ್ ಆಫ್ ನಾಯ್ಸು: ಮ್ಯಾನ್ ಮೇಡು, ಮತ್ತು ನ್ಯಾಚುರಲ್ಲು, ಆ್ಯಂಡ್ ದೆನ್ ಲಿವಿಂಗ್ ಬೀಯಿಂಗ್ಸು. So these noise pollutions are broadly classified into the sources of noise are transportation noise and then social noise, domestic noise. So like this we are divided. So already ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. how to affects the human health and how to affects the animals and how to affects the plants and then how to reduce all these types of the pollutions. noise pollution ಬಗ್ಗೆ ನಾನು ಏನು ಹೇಳಿದ್ದೀನಿ ಅದನ್ನು ನೀಟಾಗಿ ನೋಡ್ಕೊಳ್ಳಿ, ಆವಾಗ ನಿಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಕ್ಲಾಸು ನಾನು ಯಾವುದೋ ಒಂದು ಪೊಲ್ಯೂಷನ್ ಬಗ್ಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೆ ಈ ವಿಡಿಯೋಸ್ನ ಡೀಟೇಲಾಗಿ ನೋಡಿಕೊಂಡು ನಿಮಗೆ ಹೆಲ್ಪ್ ಆಗೋ ಥರ ಅದನ್ನು ಕೇಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.